ಆತ್ಮೀಯ ತರಬೇತಿದಾರರೇ, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಶಿಡ್ಲಘಟ್ಟ ವತಿಯಿಂದ ನಾವು ಇವತ್ತು ಇಂಜಿನಿಯರಿಂಗ್ ಡ್ರಾಯಿಂಗ್ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠವನ್ನ ಕೇಳೋಣ. ಏನಪ್ಪಾ ಅಂತಂದ್ರೆ, ಈಗಾಗಲೇ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಲ್ಲಿ ಈ ಮೊದಲಿನ ವಿಡಿಯೋ ಅಂತೆ ನಾವು ಲೈನ್ಸ್ ಅಂತಂದ್ರೆ ಏನು, ಲೈನ್ಸ್ ಅಲ್ಲಿ ಎಷ್ಟು ವಿಧ ಇದೆ, ಅಂದ್ರೆ ನಾವು ಥಿಕ್ ಲೈನ್ ಥಿನ್ ಲೈನ್ ನ ಡ್ರಾ ಮಾಡಬೇಕಾದ್ರೆ ಹೆಂಗ್ ಡ್ರಾ ಮಾಡಬೇಕು, ಎಷ್ಟು ದಪ್ಪ ಇಟ್ಕೋಬೇಕು ಅನ್ನೋದನ್ನೆಲ್ಲ ಕೂಡ ನೋಡ್ತಾ ಇದ್ವಿ. ಅದಾದ್ಮೇಲೆ ನಾವು ಲೆಟರಿಂಗ್ ಸ್ಟೈಲ್ಸ್ ಅನ್ನ ನೋಡಿದ್ವಿ. ಅಂದ್ರೆ ಲೆಟರಿಂಗ್ ಅಲ್ಲಿ ವರ್ಟಿಕಲ್ ಕ್ಯಾಪಿಟಲ್ ಲೆಟರ್ಸು, ಲೋಯರ್ ಕೇಸ್ ಲೆಟರ್ಸು, ಮತ್ತೆ ಇನ್ಕ್ಲೈನ್ಡ್ ಲೆಟರ್ಸು, ಡಬಲ್ ಸ್ಟ್ರೋಕು, ಸಿಂಗಲ್ ಸ್ಟ್ರೋಕು, ಇವುಗಳನ್ನೆಲ್ಲ ಹೆಂಗ್ ಡ್ರಾ ಮಾಡ್ಬೇಕು ಅಂತ. ಇವತ್ತು ನಾವು ಏನ್ ಡೈಮೆನ್ಷನಿಂಗ್ ಅಂತಂದ್ರೆ ಏನು ಅಂತ ಅದನ್ನ ನೋಡೋಣ. ಏನಪ್ಪಾ ಡೈಮೆನ್ಷನಿಂಗ್ ಅಂತಂದ್ರೆ ಅಂತ ನೋಡಿದ್ರೆ, ನೋಡಿ, ಡೈಮೆನ್ಷನಿಂಗ್ ಅನ್ನೋಂಥದ್ದು ಇಟ್ ಡಿಫೈನ್ಸ್ ದ dimension as a numerical value expressed in a appropriate units of the measurement and indicated graphically on technical drawing with line, symbol and notes. ನೋಡ್ರಿ, ಇಂಜಿನಿಯರಿಂಗ್ ಡ್ರಾಯಿಂಗ್ ಅನ್ನೋಂಥದ್ದು ನಾವು ಏನಕ್ಕೆ ಯಾವ ತರ ಅದನ್ನ ಉಪಯೋಗಿಸ್ತೇವೆ ಅಂತಂದ್ರೆ, ಈ ಶುಡ್ ಬಿ ರೆಪ್ರೆಸೆಂಟೆಡ್ ವಿತ್ ದ ಲೈನ್ಸ್. ನೀವು ನೋಡಿರ್ಬೋದು, ಒಂದು ಲೈನು ಸಿಂಬಲ್ ಇರತ್ತೆ, ಆ ಸಿಂಬಲ್ಲು ಇವುಗಳ ಜೊತೆಗೆ ನಾವು ಇದನ್ನ ಯೂಸ್ ಮಾಡ್ತೇವೆ. ಈ ಡೈಮೆನ್ಷನಿಂಗ್ ಅನ್ನೋದನ್ನ ಹೆಂಗೆ ನಾವು ಅದನ್ನ ಉಪಯೋಗಿಸ್ತೇವೆ, ಯಾವ ತರ ಉಪಯೋಗಿಸ್ತೇವೆ ಅನ್ನೋದನ್ನ ನಾನು ಈ ಮೊದಲೇ ನಿಮ್ಗೆ ಒಂದು ಫಿಗರ್ನ ಬರ್ಕೊಳ್ಳೋದಿಕ್ಕೆ ಹೇಳಿದ್ದೆ. ನೋಡಿ, ಆ ಫಿಗರ್ ಅಲ್ಲಿ ನೀವು ಏನೇನ್ ಲೈನ್ಸ್ ಅನ್ನ ನೋಡಿದ್ರಿ, ಯಾವ ತರ ನೋಡಿದ್ರಿ ಅಂತಂದ್ರೆ, ನೋಡಿ, ಜಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು. ಡೈಮೆನ್ಷನಿಂಗ್ ಅನ್ನೋಂಥದ್ದು ನಾನು ಹೇಳಿದೆ, ಇಟ್ ಈಸ್ ಎ ಒನ್ ಟೆಕ್ನಿಕಲ್ ವರ್ಡ್. It defines as a numerical value. Dimensioning is nothing but a numerical value expressed in appropriate unit of measurement. ಅಂದ್ರೆ ಕೆಲವೊಂದು ಯೂನಿಟ್ ಆಫ್ ಮೆಜರ್ಮೆಂಟ್ ಇಂದ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ. ಅಂಡ್ ಇಂಡಿಕೇಟೆಡ್ ಗ್ರಾಫಿಕಲಿ ಆನ್ ದ ಟೆಕ್ನಿಕಲ್ ಡ್ರಾಯಿಂಗ್. ನೋಡಿ, ನಾವು ನೋಡಿದಾಗ ಇಲ್ಲಿ ನೋಡ್ತಾ ಇದೀವಿ, ಇವೆಲ್ಲ ಡೈಮೆನ್ಷನಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದನ್ನ ಲೈನ್ಸ್ ಜೊತೆ ನಾವು ಈ ಡೈಮೆನ್ಷನ್ ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ. ಹೆಂಗೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ ನಾವು ಅಂತಂದ್ರೆ, ನೋಡಿ ಹೇಳ್ತಾರೆ, ಯಾವ ತರ ಅಂದ್ರೆ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂದ್ರೆ, ನೋಡಿ, ಲೆಂತ್ ಯೂನಿಟ್ ಏನೇನ್ ನಾವು ಮೆಜರ್ ಮಾಡ್ತೇವೆ, ಲೆಂತ್ ಮತ್ತೆ ಆಂಗಲ್ಸ್ ನ ಮೆಜರ್ ಮಾಡ್ತೇವೆ. ಅದಕ್ಕೆ ಲೆಂತ್ಗೆ ಮಿಲಿಮೀಟರ್ ಅಲ್ಲಿ ಮೆಜರ್ಮೆಂಟ್ ಮಾಡ್ತೇವೆ ಇಲ್ಲಿ. ಆಮೇಲೆ ಆಂಗಲ್ಸ್ ಅನ್ನ ಡಿಗ್ರಿಯಲ್ಲಿ ಮೆಜರ್ ಮಾಡ್ತೇವೆ. ಆಮೇಲೆ ಸಿಂಬಲ್ಸ್ ಇರುತ್ತೆ, ಕೆಲವೊಂದೆಲ್ಲ ಸಿಂಬಲ್ಸ್ ಡಯಾಮೀಟರ್ಗೆಲ್ಲ ನಾವು ರೆಪ್ರೆಸೆಂಟ್ ಮಾಡ್ತೇವೆ, ಅದನ್ನ ಜಿಯೋಮೆಟ್ರಿಕಲ್ ಸ್ಪೆಸಿಫಿಕೇಶನ್ಸ್ ಇಂದ ಇಂಡಿಕೇಟ್ ಮಾಡ್ತೇವೆ. ನೋಟ್ಸ್ ಟು ಗಿವ್ ದ ಸ್ಪೆಸಿಫಿಕೇಶನ್ ಆಫ್ ಪರ್ಟಿಕ್ಯುಲರ್ ಫೀಚರ್ಸ್ ಆಫ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ನೆಸೆಸರಿ ಡ್ಯೂರಿಂಗ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದ ಜಾಬ್. ನಾವು ಯಾವುದೇ ಒಂದು ಜಾಬ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಕೆಲವೊಂದು ಫ್ಯೂಚರ್ಸ್ ನ ರೆಪ್ರೆಸೆಂಟ್ ಮಾಡೋ ಅಂತ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಅನ್ನ ನಾವು ಕೊಡ್ಬೇಕಾಗತ್ತೆ. ಆ ಸ್ಪೆಸಿಫಿಕೇಶನ್ಸ್ ಅನ್ನ ಕೊಡೋದಿಕ್ಕೆ ಈ ನೋಟ್ಸ್ ಇವುಗಳನ್ನೆಲ್ಲ ನಾವು ಇಲ್ಲಿ ಏನ್ ಬರ್ದಿದೀವಿ ನೋಡಿ, ಇವಾಗ ಲೀಡರ್ ಲೈನು, ಡೈಮೆನ್ಷನ್, ಫಿಗರ್, ಈ ತರ ಎಲ್ಲ ಏನ್ ಬರ್ದಿದೀವಿ, ಇದನ್ನ ಎಲ್ಲಾನು ಕೂಡ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ, ನಾವು ಸ್ಪೆಸಿಫಿಕೇಶನ್ಸ್ ಅಂತ ಹೇಳ್ತೇವೆ. ಈ ನೋಟ್ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೂ ಕೂಡ ನಾವು ಡೈಮೆನ್ಷನಿಂಗ್ ಅನ್ನೋಂಥದನ್ನ ಉಪಯೋಗಿಸ್ತೇವೆ. ನೋಡಿ, ಮತ್ತೆ ಏನ್ ಎಲಿಮೆಂಟ್ಸ್ ಆಫ್ ಡೈಮೆನ್ಷನಿಂಗ್ ಅಂದ್ರೆ, ಡೈಮೆನ್ಷನಿಂಗ್ ಅಲ್ಲಿ ಏನೇನ್ ಬರುತ್ತೆ, ಒಂದು ನಾನು ಈ ಮೊದಲೇ ಹೇಳ್ದಂಗೆ ಒಂದು ಆಬ್ಜೆಕ್ಟ್ ಲೈನು, ಎಕ್ಸ್ಟೆನ್ಷನ್ ಲೈನ್ಸು, ಡೈಮೆನ್ಷನ್ ಲೈನ್ಸು, ಲೈನ್ಸ್, ಲೀಡರ್ ಲೈನು, ಹಾರೋ ಹೆಡ್, ಆಮೇಲೆ ಡೈಮೆನ್ಷನ್ಸ್, ಫಿಗರ್. ನೋಡಿ, ಇಷ್ಟಿರುತ್ತೆ.
ಏನು ಅಂದ್ರೆ ಆಬ್ಜೆಕ್ಟ್ ಲೈನ್ ಅಂತಂದ್ರೆ ನೋಡಿ, ಆಬ್ಜೆಕ್ಟ್ ಲೈನ್ ಈಸ್ ಎ ಕಂಟಿನ್ಯೂಸ್ ಥಿಕ್ ಲೈನ್. ನೋಡಿ ಈ ತರ ಕಂಟಿನ್ಯೂಸ್ ಥಿಕ್ ಲೈನ್ ಏನಿರುತ್ತೋ ಇದನ್ನ ನಾವು ಆಬ್ಜೆಕ್ಟ್ ಲೈನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಗೆ ವಿಸಿಬಲ್ ಲೈನ್, ಏನ್ ನಮ್ ಕಣ್ಣಿಗೆ ಕಾಣುವಂತಹದಿರುತ್ತೋ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತಹದ್ದು ಆಬ್ಜೆಕ್ಟ್ ಲೈನ್. ಇನ್ನೊಂದು ಆಬ್ಜೆಕ್ಟ್ ಲೈನ್ ಆದ್ಮೇಲೆ ಎಕ್ಸ್ಟೆನ್ಷನ್ ಲೈನ್. ನೋಡಿ ನಾವು ಯಾವುದೇ ಒಂದು ಡೈಮೆನ್ಷನ್ ಲೈನ್ ನ ಡ್ರಾ ಮಾಡ್ಬೇಕಂತಂದ್ರೆ ಇಲ್ಲಿ ನಾವು ಈ ಎಕ್ಸ್ಟೆನ್ಷನ್ ಲೈನ್ ನ ಡ್ರಾ ಮಾಡ್ತೇವೆ. ನೋಡಿ ಇಲ್ಲಿಂದ ಆಬ್ಜೆಕ್ಟ್ ಇಂದ ಎಕ್ಸ್ಟೆಂಡ್ ಮಾಡ್ತೇವೆ. ಇದು ಆಬ್ಜೆಕ್ಟ್ ಗೆ ರೈಟ್ ಆಂಗಲ್ ಅಲ್ಲಿ ಇರಬೇಕು. ಯಾವತ್ತೂ ಕೂಡ ಇದು ರೈಟ್ ಆಂಗಲ್ ಗೆ ಕಡಿಮೆ ಅಥವಾ ಜಾಸ್ತಿ ಇರಬಾರ್ದು. ರೈಟ್ ಆಂಗಲ್ ಗೆ ಎಕ್ಸಾಕ್ಟ್ ಆಗಿ ಆಬ್ಜೆಕ್ಟ್ ಗೆ ರೈಟ್ ಆಂಗಲ್ ಅಲ್ಲಿ ಬರಬೇಕು. ಈ ತರ ನಾವು ಡೈಮೆನ್ಷನ್ ಲೈನ್ ಅನ್ನ ಎಂಡ್ಸ್ ನ ಬ್ರೇಕ್ ಮಾಡೋದಿಕ್ಕೆ ಯೂಸ್ ಮಾಡುವಂತ ಒಂದು ಲೈನ್ ಅನ್ನ ನಾವು ಎಕ್ಸ್ಟೆನ್ಷನ್ ಲೈನ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಆಮೇಲೆ ಲೀಡರ್ ಲೈನ್ ಅಂತಂದ್ರೆ ನೋಡಿ, ಇಲ್ಲಿ ನಾವು ಯಾವುದೋ ಒಂದು ಸ್ಪೆಸಿಫಿಕೇಶನ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇದನ್ನ ನಾವು ಏನಂತ ಕರಿತೇವಪ್ಪ ಅಂದ್ರೆ ಲೀಡರ್ ಲೈನ್ ಅಂತ ಕರಿತೇವೆ. ಈ ಲೀಡರ್ ಲೈನ್ ಅನ್ನ ನಾವು ಡ್ರಾ ಮಾಡಬೇಕಾದ್ರೂ ನೋಡಿ, ನಾವು ಇಲ್ಲಿಂದ ನಾವೊಂದು ಪ್ರೊಟ್ರಾಕ್ಟರ್ ನ ಇಟ್ರೆ ಇದು 30 ಡಿಗ್ರಿಗಿಂತ ಮೋರ್ ಇರಬೇಕು, 60 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅದಕ್ಕಿಂತ ಜಾಸ್ತಿ ನಾವು ಲೈನ್ ಅನ್ನ 90 ಡಿಗ್ರಿ ತಗೊಂಡು ಲೀಡರ್ ಲೈನ್ ನ ತೋರಿಸಲ್ಲ, 0 ಡಿಗ್ರಿ ತಗೊಂಡು ಲೀಡರ್ ಲೈನ್ ನ ತೋರಿಸಲ್ಲ. ಇದು 30 ಡಿಗ್ರಿಯಿಂದ 60 ಡಿಗ್ರಿ ಇನ್ ಬಿಟ್ವೀನ್ ಅಲ್ಲಿ ನಾವು ಈ ತರ ಲೀಡರ್ ಲೈನ್ ಅನ್ನ ತೋರಿಸ್ತೇವೆ ನೋಡಿ. ಆಮೇಲೆ ಇನ್ನೊಂದು ಸೆಂಟರ್ ಲೈನ್. ನೋಡಿ ಸೆಂಟರ್ ಲೈನ್ ಅಂತಂದ್ರೆ ನಾನು ಮೊದಲೇ ಹೇಳಿದ್ದೆ ನಿಮ್ಗೆ, ಇದನ್ನ ನಾವು ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಸೆಂಟರ್ ಪಾಯಿಂಟ್ ಅನ್ನ ನಾವು ತೋರಿಸ್ಬೇಕಂದ್ರೆ ಈ ಸೆಂಟರ್ ಲೈನ್ ಅನ್ನ ತೋರಿಸ್ತೇವೆ. ಈ ಲೈನ್ ಅನ್ನ ಡ್ರಾ ಮಾಡ್ಬೇಕಂದ್ರೂ ಕೂಡ ಈ ಲೈನು ನಾವು ನೋಡ್ದಂಗೆ ನೋಡಿ, ಈ ತರ ಒಂದು ಲಾಂಗ್ ಲೈನು, ಒಂದು ಡಾಟು, ಒಂದು ಲಾಂಗ್ ಡಾಟು ಮತ್ತೆ ಲಾಂಗ್ ಲೈನು ಡಾಟು, ಈ ತರನೇ ಬರಬೇಕು ಲೈನು. ಮತ್ತೆ ಇನ್ನೊಂದು ಡೈಮೆನ್ಷನ್ ಲೈನ್. ನೋಡಿ ಡೈಮೆನ್ಷನ್ ಲೈನ್ ಅಂತಂದ್ರೆ ಇದು ಕಂಟಿನ್ಯೂಸ್ ಥಿನ್ ಲೈನು. ಇದನ್ನ ಡ್ರಾ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಆಬ್ಜೆಕ್ಟ್ ಇಂದ 10 mm ಗ್ಯಾಪ್ ಅಲ್ಲಿ ಇರಬೇಕು. ನೋಡಿ 10 mm ಗ್ಯಾಪ್ ಅಲ್ಲಿ ನಾವು ಡ್ರಾ ಮಾಡ್ಬೇಕು ಪ್ರತಿಯೊಂದು ಆಬ್ಜೆಕ್ಟ್ ಅನ್ನ. ನೀವು ತಗೊಂಡಾಗ ಹತ್ರ ಡ್ರಾ ಮಾಡೋದು, ಇಲ್ಲ ತಗೊಂಡೋಗಿ ದೂರ ಡ್ರಾ ಮಾಡೋದು ಮಾಡಬಾರ್ದು. ಜಸ್ಟ್ ಇಲ್ಲಿಂದ 10 mm ಡಿಸ್ಟೆನ್ಸ್ ಅಲ್ಲಿ ನಾವು ಈ ಆಬ್ಜೆಕ್ಟ್ ಡೈಮೆನ್ಷನ್ ಲೈನ್ ಅನ್ನ ಡ್ರಾ ಮಾಡಬೇಕು. ಇನ್ನ ಇದು ಡೈಮೆನ್ಷನ್ ಫಿಗರ್. ನಾವು ಇದನ್ನ ಏನಂತ ಕರಿತೇವೆ, ಡೈಮೆನ್ಷನ್ ಫಿಗರ್ ಅಂತ ಹೇಳ್ತೇವೆ. ಇದನ್ನೇ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್ ವಿತ್ ದ ಲೈನ್ ಅಂತ ಹೇಳ್ತಾರೆ ನೋಡಿ. ಇದೊಂದು ಗ್ರಾಫಿಕಲ್ ಫಿಗರ್ ಅಲ್ಲಿ ನ್ಯೂಮರಿಕಲಿ ಏನ್ ಎಕ್ಸ್ಪ್ರೆಸ್ ಮಾಡ್ತೇವೋ ಇದನ್ನ ನಾವು ಡೈಮೆನ್ಷನ್ ಫಿಗರ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇದೇನ್ ಹೇಳುತ್ತೆ, ಈ ಲೆಂತ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಈ ಲೆಂತ್ ಅನ್ನ ಎಕ್ಸ್ಪ್ರೆಸ್ ಮಾಡೋದು ಆಲ್ವೇಸ್ ಇಟ್ ಶುಡ್ ಬಿ ರಿಟರ್ನ್ ಆನ್ ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನ್ ಅಂಡ್ ಇನ್ ದ ಸಮ್ ಡೈರೆಕ್ಷನ್ಸ್. ಆ ಡೈರೆಕ್ಷನ್ ಯಾವ ತರ ಬರೀಬೇಕು ಅನ್ನೋದು ನಾವು ನೋಡ್ತೇವೆ, ಮುಂದೆ ನೋಡ್ತಾ ಇರ್ತೇವೆ ಈ ರೀತಿ. ಇನ್ನೊಂದು ಹಾರೋ ಹೆಡ್. ನೋಡ್ರಿ ಈ ಹಾರೋ ಹೆಡ್ ಇಲ್ಲಿದೆ, ಈ ಪೋರ್ಷನ್ ಅನ್ನು ನಾವು ಹಾರೋ ಹೆಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ನಾವು ಕನ್ನಡದಲ್ಲಿ ಬಾಣದ ಗುರುತು ಅಂತ ಹೇಳ್ತೇವೆ. ಹಾರೋ ಹೆಡ್ ಅಂತಂದ್ರೆ ನೋಡಿ, ಇದು ಈ ರೀತಿ ಇರತ್ತೆ. ಈ ಆರೋ ಹೆಡ್ ನಾವು ಡ್ರಾ ಮಾಡೋಂಥದ್ದು ಇದೇ ರೀತಿ ಶಾರ್ಪ್ ಆಗಿರ್ಬೇಕು. ಆರೋ ಹೆಡ್ ಇದು ಒಂದು ಕ್ಲೋಸ್ಡ್ ಇರಬೇಕು. ಈ ರೀತಿ ಕ್ಲೋಸ್ಡ್ ಮಾಡಿ ಶೇಡೆಡ್ ಅಲ್ಲಿ ಡ್ರಾ ಮಾಡಬೇಕು. ಈ ತರ ಆರೋ ಹೆಡ್ ಇದ್ದಾಗ ನೋಡಿ, ಇದನ್ನ ನಾವು ಲೆಂತ್ ಅಂತ ಹೇಳ್ತೇವೆ, ಇದನ್ನ ವಿಡ್ತ್ ಅಂತ ಹೇಳ್ತೇವೆ. ಈ ಲೆಂತ್ ಆಫ್ ಆರೋ ಹೆಡ್ ಏನಾಗಿರ್ಬೇಕಪ್ಪ ಅಂದ್ರೆ, ಸಪೋಸ್ ನೋಡಿ ಇದು 60 mm ಇದೆ ಅಂತಂದ್ರೆ ಇದು 1:10 ತಗೋಬೇಕು. ಅಪ್ರಾಕ್ಸಿಮೇಟ್ ಆಗಿ 1:10 ಇರಬೇಕು. ಅಂದ್ರೆ ನೀವು 10 mm ಇತ್ತು ಈ ಲೈನ್, ಡೈಮೆನ್ಷನ್ ಲೈನ್ ನಮಗೆ 10 mm ಇತ್ತು ಅಂತಂದ್ರೆ ಇದು ಓನ್ಲಿ 1 mm ಲೆಂತ್ ಬರಬೇಕು. ಇವಾಗ 60 mm ಇದೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 6 mm ಬರಬೇಕು. ಅಂದ್ರೆ 1:10 ರೇಷಿಯೋದಲ್ಲಿ 10 mm ಗೆ 1, 20 ಗೆ 2, 30 ಗೆ 3, ಅದೇ ರೀತಿಯಾಗಿ 60 ಗೆ ಏನಾಗುತ್ತಪ್ಪ ಅಂದ್ರೆ 6 mm ಬರುತ್ತೆ. ಈ ತರ ಒಂದು ರೇಷಿಯೋನ ತಗೋಬೇಕು, 1:10 ರೇಷಿಯೋನ ತಗೋಬೇಕು. ಈ ಲೆಂತ್ ಆಫ್ ಆರೋ ಹೆಡ್ ಏನಾಗಿರುತ್ತಪ್ಪ ಅಂದ್ರೆ ಡೈಮೆನ್ಷನ್ ಲೈನ್ ಅಲ್ಲಿ 1:10 ರೇಷಿಯೋ ಬರುತ್ತೆ. ಆಮೇಲೆ ಇನ್ನೊಂದು ವಿಡ್ತ್ ಆಫ್ ಆರೋ ಹೆಡ್. ವಿಡ್ತ್ ಆಫ್ ಆರೋ ಹೆಡ್ ಅಂತಂದ್ರೆ ನೋಡಿ, ಇದೇನಾಗುತ್ತಪ್ಪ ಅಂತಂದ್ರೆ ಈ ಲೆಂತ್ ಆಫ್ ಆರೋ ಹೆಡ್ ಎಷ್ಟಿರುತ್ತೋ ಅದರಲ್ಲಿ 1:3 ಇರುತ್ತೆ. 1:3 ಅಂತಂದ್ರೆ ಈ ಲೆಂತ್ ಆಫ್ ಆರೋ ಹೆಡ್ ಬಂದ್ಬಿಟ್ಟು ನಮ್ಗೆ 3 mm ಇತ್ತಂತಂದ್ರೆ ಇದು ಓನ್ಲಿ 1 mm ಇರಬೇಕು. ಇದು 6 ಇತ್ತಂದ್ರೆ 2 ಇರಬೇಕು. ಇದು 9 ಇತ್ತಂದ್ರೆ ಇದು 3 mm ಇರಬೇಕು. ಈ ರೀತಿಯಾಗಿ ಒಂದು ಅಪ್ರಾಕ್ಸಿಮೇಟ್ ಆಗಿ ಈ ರೇಷಿಯೋದಲ್ಲಿ ನಾವು ಡ್ರಾ ಮಾಡಬೇಕಾಗತ್ತೆ ನೋಡಿ. ಈ ತರ ನಾವು
ಮತ್ತೆ ನೋಡಿ ಇಲ್ಲಿ ಯಾವುದೇ ಒಂದು ಪಾರ್ಟ್ ಅಲ್ಲಿ ಇಂಟರ್ನಲ್ಲಿ ಏನಾದ್ರೂ ಆಬ್ಜೆಕ್ಟ್ ಇತ್ತು ಅಂತಂದ್ರೆ ಈ ಆಬ್ಜೆಕ್ಟ್ ಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ತರದ ಲೀಡರ್ ಲೈನ್ ಅನ್ನ ನಾವು ಯೂಸ್ ಮಾಡ್ತೇವೆ. ಇದು ಡೈಮೆನ್ಷನಿಂಗ್ ಅಲ್ಲಿ ನಾವು ಯೂಸ್ ಮಾಡೋ ಅಂತ ಕೆಲವೊಂದು ಎಲಿಮೆಂಟ್ಸ್. ಇನ್ನ ಏನೇನ್ ಇರಬೇಕು ನೋಡಿ, ಎಲಿಮೆಂಟ್ಸ್ ನ ನೋಡಿದ್ವಿ. ಇವಾಗ ಆಬ್ಜೆಕ್ಟ್ ಲೈನು, ಎಕ್ಸ್ಟೆನ್ಷನ್, ಲೀಡರ್ ಲೈನು, ಆರೋ ಹೆಡ್, ಡೈಮೆನ್ಷನ್ ಫಿಗರ್ ಅಂತಂದ್ರೆ ನೋಡಿದ್ವಿ. ಇವುಗಳಿಗೆಲ್ಲಾನು ಕೂಡ ಏನು ಇನ್ನ ನಾವ್ ಏನನ್ನ ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ ನೋಡಿ, ನಾವು ಆಬ್ಜೆಕ್ಟ್ ಲೈನ್ ಅನ್ನ ನಾವು ನೋಡ್ದಂಗೆ ನಾವ್ ಇಲ್ಲಿ ಏನ್ ಫಿಗರ್ ಅಲ್ಲಿ ನೋಡಿದ್ವೋ ಅದೇ ತರ ಇವೆಲ್ಲ ಆಬ್ಜೆಕ್ಟ್ ಲೈನ್ ಈ ತರ ಇರುತ್ತೆ. ಅದನ್ನ ಹೆಂಗೆ ನಾವು ಉಪಯೋಗಿಸ್ತಾರೆ, ಆಬ್ಜೆಕ್ಟ್ ಲೈನ್ ಅನ್ನ ಯಾವ ತರ ಉಪಯೋಗಿಸ್ತಾರೆ, ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನ ನಾವು ನೋಡಿದ್ರೆ ನಾವು ಚೆಕ್ ಮಾಡ್ಬೋದು. ಈ ತರ ಫಿಗರ್ಸ್ ನೋಡಿ, ಈ ಫಿಗರ್ ಅಲ್ಲೂ ಕೂಡ ನೋಡಿ ಆಬ್ಜೆಕ್ಟ್ ಲೈನ್ ಅಂತಂದ್ರೆ a line on the drawing whose length is to be shown. An object line. In case of angles, two lines forming the angle will be object line. ನೋಡಿ, ನಾವು a line of drawing whose length is to be shown is called, ಅಂದ್ರೆ ನಾವು ಯಾವ ಲೈನ್ ಅನ್ನ ನಾವು ಡ್ರಾ ಮಾಡ್ತೇವೋ ಆ ಲೈನ್ ಅನ್ನ ನಾವು ಡ್ರಾ ಮಾಡೋದ್ರಲ್ಲಿ ಅದರ ಲೆಂತ್ ನ ಶೋ ಮಾಡ್ಬೇಕು. ನಾವು ಇವಾಗ ಲೆಂತ್ ನ ಶೋ ಮಾಡ್ಬೇಕಾದ್ರೆ ನಾವ್ ಏನ್ ಲೈನ್ ಅನ್ನ ಉಪಯೋಗಿಸ್ತೇವೋ ಆ ಲೈನ್ ಅನ್ನ ನಾವು ಆಬ್ಜೆಕ್ಟ್ ಲೈನ್. ನೋಡಿ, ಇವಾಗ ನಾವ್ ಇಲ್ಲೊಂದ್ ಲೈನ್ ನ ಡ್ರಾ ಮಾಡ್ತಾ ಇದೀವಿ ಅಂದ್ರೆ ಇದರ ಲೆಂತ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಇಲ್ಲಿ ಈ ಲೆಂತ್ ಅನ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಾವ್ ಇವಾಗ ಈ ಲೈನ್ ಅನ್ನ ನಾವು ಆಬ್ಜೆಕ್ಟ್ ಲೈನ್ ಅಂತ ಹೇಳ್ಬಿಟ್ಟು ಕರಿತೇವೆ. ಅದೇ ತರ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ನೋಡಿ, ಎಕ್ಸ್ಟೆನ್ಷನ್ ಲೈನ್. ಎಕ್ಸ್ಟೆನ್ಷನ್ ಲೈನ್ ಆಫ್ ಇದು ಕೂಡ ಥಿನ್ ಕಂಟಿನ್ಯೂಸ್ ಲೈನ್ ಡ್ರಾನ್ ಪರ್ಪೆಂಡಿಕ್ಯುಲರ್ ಟು ಎನ್ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ ಗೆ ಏನಾಗಿರ್ಬೇಕು, 90 ಡಿಗ್ರಿಯಲ್ಲಿ ಡ್ರಾ ಮಾಡಬೇಕು. ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ನೋಡ್ರಿ, ನಾನು ಅವಾಗ್ಲೇನೆ ಹೇಳಿದೆ ನಿಮ್ಗೆ ಅಲ್ಲೇನೆ, ಇದು ಆಬ್ಜೆಕ್ಟ್ ಲೈನ್ ಅಂತಂದ್ರೆ ಇದಕ್ಕೆ 90 ಡಿಗ್ರಿಯಲ್ಲಿ ಎಕ್ಸ್ಟೆನ್ಷನ್ ಲೈನ್ ಅನ್ನ ಡ್ರಾ ಮಾಡಬೇಕು. ಅದು ಎಕ್ಸ್ಟೆನ್ಷನ್ ಲೈನ್ ಆಗಿರುತ್ತೆ. ಇನ್ನೊಂದು ಡೈಮೆನ್ಷನ್ ಲೈನ್ ಡ್ರಾನ್ ಬಿಟ್ವೀನ್ ಟು ದ ಟೂ extension lines parallel to the object. One dimension line represent one dimension. For angle, curved dimension lines with as an arc or center vertex, the angle drawn, it is terminated by arrowheads touching the extension lines. ನೋಡಿ, ಈ ಡೈಮೆನ್ಷನ್ ಲೈನ್ ಅನ್ನೋಂಥದ್ದು ಏನಾಗಿರುತ್ತೆ ಅಂದ್ರೆ ಕಂಟಿನ್ಯೂಸ್ ಥಿನ್ ಲೈನ್ ಆಗಿರುತ್ತೆ. ಇದು ಎರಡು ಕಡೆಗೂ ಕೂಡ ಆರೋ ಹೆಡ್ಸ್ ನ ಟರ್ಮಿನೇಟ್ ಮಾಡಿರುತ್ತೆ. ಈ ಆರೋ ಹೆಡ್ಸ್ ಎರಡು ಕೂಡ ಎಲ್ಲಿ ಮೀಟ್ ಆಗ್ಬೇಕು, ಎಕ್ಸ್ಟೆನ್ಷನ್ ಲೈನ್ಸ್ ನ ಮೀಟ್ ಆಗಿರ್ಬೇಕು. ಇದು ಆಲ್ವೇಸ್ ಈ ಆಬ್ಜೆಕ್ಟ್ ಲೈನ್ ಏನಿರುತ್ತೋ ಅದಕ್ಕೆ ಪ್ಯಾರಲಲ್ ಆಗಿ ಬರ್ಬೇಕು. ಯಾವತ್ತು ಕೂಡ ಇದು ನಾನ್ ಪ್ಯಾರಲಲ್ ಲೈನ್ ನ ಡ್ರಾ ಮಾಡಬಾರ್ದು. ಇದು ಮೇನ್ ಪಾಯಿಂಟ್ ನಮ್ಗೆ ಡೈಮೆನ್ಷನಿಂಗ್ ಅಲ್ಲಿ. ಆಮೇಲೆ ನೋಡಿ, ಸೆಂಟರ್ ಲೈನ್ ಇದೆ ಚೈನ್ ಥಿನ್ ಡಾರ್ಕ್ ಲೈನ್ ಆಲ್ಟರ್ನೇಟಿಂಗ್ ಲಾಂಗ್ ಆರ್ ಶಾರ್ಟ್ ಡ್ಯಾಶಸ್. ನಾವು ಅದನ್ನ ಥಿನ್ ಲೈನ್ ಆಗಿ ಡ್ರಾ ಮಾಡ್ತೇವೆ. ಸೆಂಟರ್ ಲೈನ್ ನಾನು ಅವಾಗ್ಲೇ ಹೇಳಿದ್ದೇನೆ, ಅದು ಚೈನ್ ಟೈಪ್ ಅಲ್ಲಿ ಇರಬೇಕು. ಈ ತರ ನಾವು ಲೈನ್ಸ್ ಅನ್ನ ಡ್ರಾ ಮಾಡ್ತೇವೆ. ಆಮೇಲೆ ನೋಡಿ, ಲೀಡರ್ ಲೈನ್ ಈಸ್ ಎ ಪಾಯಿಂಟರ್ ಆಫ್ ಥಿನ್ ಕಂಟಿನ್ಯೂಸ್ ಲೈನ್ ಕನೆಕ್ಟಿಂಗ್ ಎ ನೋಟ್ ಆರ್ ಡೈಮೆನ್ಷನ್ ಫಿಗರ್. ನೋಡಿ, ಈ ತರ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈ ತರ ಫಿಗರ್ಸ್ ಅನ್ನ ನಾವು ಡ್ರಾ ಮಾಡ್ಬೇಕಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ನೋಡಿ, ಇವಾಗ ಇದಕ್ಕೆ ನೋಟ್ ಅನ್ನ ಹಾಕ್ಬೇಕು. ನೋಡಿ, ಇಲ್ಲಿ ಇದಕ್ಕೆ ನೋಟ್ ಅನ್ನ ಬರಿಬೇಕು. ಈ ನೋಟ್ ಅನ್ನ ಬರಿಬೇಕು ಅಂತಂದ್ರೆ ನಾವ್ ಈ ತರ ಇದ್ರ ಡಯಾಮೀಟರ್ ನ ತೋರಿಸ್ಬೇಕು. ಅವಾಗ ನಾವ್ ಈ ತರ ಲೀಡರ್ ಲೈನ್ ಅನ್ನ ಬರಿತೇವೆ. ಈ ಲೀಡರ್ ಲೈನ್ ನಮ್ಗೆ ಈ ತರ ಆಂಗಲ್ ಅಲ್ಲಿ ಡ್ರಾ ಮಾಡ್ಬೇಕು. ಅದ್ ನಾನು ಅವಾಗ್ಲೇ ಹೇಳಿದೆ ನಿಮ್ಗೆ, ಆ ಆಂಗಲ್ ಅಲ್ಲಿ ತೋರಿಸಿದ್ರೆ ಅದು ಲೀಡರ್ ಲೈನ್ ಆಗುತ್ತೆ. ಅದು ನಮ್ಗೆ ನೋಟ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಆರೋ ಹೆಡ್ ಪ್ಲೇಸ್ಡ್ ಈಚ್ ಎಂಡ್ ಆಫ್ ದ ಡೈಮೆನ್ಷನ್ ಲೈನ್. ನೋಡಿ, ಈ ತರ ಆರೋ ಹೆಡ್ಸ್ ಅನ್ನ ನಾವು ಡ್ರಾ ಮಾಡ್ತೇವೆ. ಮ್ಯಾಕ್ಸಿಮಮ್ ಕ್ಲೋಸ್ಡ್ ಫಿಲ್ಡ್ ಈ ತರದ್ ನಾವು ಡ್ರಾಯಿಂಗ್ ಅಲ್ಲಿ ಯೂಸ್ ಮಾಡ್ತೇವೆ. ಆರೋ ಹೆಡ್ ನ ನಾವು ಎಂಡ್ ಆಫ್ ದ ಡೈಮೆನ್ಷನ್ ಲೈನ್, ಈ ತರದ್ ಒಂದು ಡೈಮೆನ್ಷನ್ ಲೈನ್ ಇತ್ತು ಅಂತಂದ್ರೆ ಈ ಡೈಮೆನ್ಷನ್ ಲೈನ್ ಗೆ ಎಂಡ್ಸ್ ಅಲ್ಲಿ ನಾವು ಆರೋ ಹೆಡ್ಸ್ ಅನ್ನ ಡ್ರಾ ಮಾಡ್ತೇವೆ. ಆ ಆರೋ ಹೆಡ್ಸ್ ಅನ್ನ ಡ್ರಾ ಮಾಡಿದಾಗ ಅದು ಡೈಮೆನ್ಷನ್ ಲೈನ್ ಆಗುತ್ತೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾವ್ ಇದ್ರಲ್ಲಿ ಇನ್ನೊಂದ್ ಲೈನ್ ಅನ್ನ ಡ್ರಾ ಮಾಡ್ತೇವೆ. ನೋಡ್ರಿ, ಈ ಯಾವುದೇ ಲೈನ್ ನಾವು ಈ ತರ ತೋರಿಸ್ಬೇಕಾದ್ರೂ ಎಲ್ಲಾನು ಕೂಡ
ಇಲ್ಲಿ ಆಲ್ ಡೈಮೆನ್ಷನ್ ನೋಡಿ, ಆಲ್ ದ ಡೈಮೆನ್ಷನ್ಸ್ ಆಫ್ ಡ್ರಾಯಿಂಗ್ ಆರ್ ದ ಸೇಮ್ ಯೂನಿಟ್. ಅಂದ್ರೆ ಒಂದು ಡ್ರಾಯಿಂಗ್ ಅಲ್ಲಿ ಎಲ್ಲಾನು ಕೂಡ ಸೇಮ್ ಯೂನಿಟ್ ಇರಬೇಕು. ಇನ್ಸ್ಟೆಡ್ ಆಫ್ ಯೂನಿಟ್ ನೋಟ್, ನಾವೆಲ್ಲದರಲ್ಲೂ ನೋಟಲ್ಲಿ ಮಿಲಿಮೀಟರ್ ಸೆಂಟಿಮೀಟರ್ ಅಂತ ಬರೆಯೋದಕ್ಕಿಂತ ಆಲ್ ಡೈಮೆನ್ಷನ್ಸ್ ಆರ್ ಇನ್ ಮಿಲಿಮೀಟರ್ ಅಂತ ನಾವು ಬರೀಬಹುದು ಟೈಟಲ್ ಬ್ಲಾಕ್ ಅಲ್ಲಿ. ಅದನ್ನ ನೋಡ್ತೇವೆ ಮುಂದೆ. ಇದು ಡೈಮೆನ್ಷನ್ಸ್ ಫೀಚರ್ಸ್ ಆಗಿದೆ. ಮುಂದೆ ನಾವು ನೋಡಿದ್ರೆ ಡೈಮೆನ್ಷನ್ ಅಲ್ಲಿ ಏನ್ ಪ್ರಾಕ್ಟೀಸಸ್ ಮಾಡ್ಬೋದು ಅಂತಂದ್ರೆ, ದ ಶಾರ್ಟರ್ ಡೈಮೆನ್ಷನ್ಸ್ ಆರ್ ನಿಯರೆಸ್ಟ್ ಟು ದ ಆಬ್ಜೆಕ್ಟ್ ಔಟ್ಲೈನ್. ಈ ಶಾರ್ಟರ್ ಡೈಮೆನ್ಷನ್ ಲೈನ್ ಏನಿರುತ್ತೋ ಅದು ನೋಡಿ, ಫಸ್ಟ್ ನಾವ್ ಯಾವ್ದೋ 2 ಡೈಮೆನ್ಷನ್ ನ ಡ್ರಾ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಲೈನ್ ಅನ್ನ ಡ್ರಾ ಮಾಡಿ ಈ ಶಾರ್ಟರ್ ನ ಎಕ್ಸ್ಟರ್ನಲ್ಲಿ ಹಾಕೋದಲ್ಲ. ನೀವು ನೋಡ್ಬೋದು ಈ ಫಿಗರ್ ನ, ಜಸ್ಟ್ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ, ನಿಮ್ ಕಾಣಿಸ್ಬೋದು. ಇವಾಗ ನಾವ್ ಯಾವ್ದೇ ಶಾರ್ಟರ್ ಡೈಮೆನ್ಷನ್ಸ್ ಅನ್ನ ಡ್ರಾ ಮಾಡ್ಬೇಕು ಅನ್ಕೊಳ್ರಿ. ಇದರಲ್ಲಿ ಇವಾಗ 50 ಅನ್ನೋದು ಶಾರ್ಟರು, 90 ಅನ್ನೋಂಥದ್ದು ದೊಡ್ಡದು. ಈ ಶಾರ್ಟರ್ ಡೈಮೆನ್ಷನ್ ಅನ್ನ ಇಲ್ಲಿ ಹೊರಗಡೆ ತಗೊಂಡೋಗಿ ಡ್ರಾ ಮಾಡಬಾರ್ದು. ಈ ಶಾರ್ಟರ್ ಡೈಮೆನ್ಷನ್ ಯಾವಾಗ್ಲೂ ಕೂಡ ನಿಯರೆಸ್ಟ್ ಟು ದ ಆಬ್ಜೆಕ್ಟ್ ಗೆ ಬರಬೇಕು. ಈ ತರ ನಾವು ಡ್ರಾಯಿಂಗ್ಸ್ ಅನ್ನ ಡ್ರಾ ಮಾಡ್ಬೇಕಾಗತ್ತೆ. ಡೈಮೆನ್ಷನ್ ಅನ್ನ ನೋಡಿ, ಇಲ್ಲಿ ಫಸ್ಟ್ ಒನ್ ನಮ್ಗೆ ಏನಾಗಿರ್ಬೇಕಪ್ಪ ಅಂತಂದ್ರೆ 10 mm ಇರಬೇಕು. ಫಸ್ಟ್ ಡೈಮೆನ್ಷನ್ ಲೈನ್ ಎಷ್ಟಿರಬೇಕು? 10 mm ಇರಬೇಕು. ದೇರ್ ಆಫ್ಟರ್ ಇದು ನಾವು 8 mm ಅಂತ ಹೇಳ್ತೇವೆ, ಇಲ್ಲಿ 6 mm ಅಂತ ಕೊಟ್ಟಿದ್ದಾರೆ. ಫಸ್ಟ್ ಡೈಮೆನ್ಷನ್ ಮಾತ್ರ 10 ಇರಬೇಕು. ಅಲ್ಲಿಂದ ನಾವು 8 mm ಅಲ್ಲಿ ನಾವು ಲೈನ್ ಅನ್ನ ಡ್ರಾ ಮಾಡಬೇಕಾಗತ್ತೆ. ಇದು ಡೈಮೆನ್ಷನ್ ಒಂದು ನಿಯರೆಸ್ಟ್ ಟು ದ ಆಬ್ಜೆಕ್ಟ್ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಡೈಮೆನ್ಷನ್ ಲೈನ್ ಶುಡ್ ನಾಟ್ ಕ್ರಾಸ್ ದ ಎಕ್ಸ್ಟೆನ್ಷನ್ ಲೈನ್ಸ್ ಇನ್ ದ ಫಿಗರ್ ಬಿ. ನೋಡಿ, ಈ ಡೈಮೆನ್ಷನ್ ಲೈನ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ, ಈ ಫಿಗರ್ ಅಲ್ಲಿ ಏನಿದೆಯಪ್ಪ ಇಲ್ಲಿ ಅಂತಂದ್ರೆ, ಈ ಡೈಮೆನ್ಷನ್ ಲೈನು ಮತ್ತೆ ಎಕ್ಸ್ಟೆನ್ಷನ್ ಲೈನ್ ಅನ್ನ ಇಲ್ಲಿ ಕಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ನೋಡಿ, ಇದು ಎಕ್ಸ್ಟೆನ್ಷನ್ ಲೈನು. ಡೈಮೆನ್ಷನ್ ಲೈನ್ಸ್ ಎಲ್ಲ ಏನಾಗಿದೆ, ಈ ತರ ಕಟ್ ಆಗಿದೆ. ಈ ತರ ನಾವು ಡ್ರಾ ಮಾಡಬಾರ್ದು. ಯಾವತ್ತೂ ಕೂಡ ಈ ಡೈಮೆನ್ಷನ್ ಲೈನು ಎಕ್ಸ್ಟೆನ್ಷನ್ ಲೈನು ಕಟ್ ಆಗಬಾರ್ದು. ಈ ರೀತಿ ನಾವು ನೋಡಿ, ಇವಾಗ ಈ ತರ ಡ್ರಾ ಮಾಡೋ ಬದಲು ಇದನ್ನ ಈ ರೀತಿ ನಾವು ಡ್ರಾ ಮಾಡ್ಬೋದು. ಆ ರೀತಿಯಾಗಿ ನಾವು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಲ್ಲಿ ತಗೊಂಡು ಡ್ರಾ ಮಾಡ್ಬೋದು. ಆಮೇಲೆ ನೋಡಿ, ಡೈಮೆನ್ಷನ್ ಲೈನ್ ಶುಡ್ ನಾಟ್ ಕ್ರಾಸ್ ಈಚ್ ಎನಿ ಅದರ್ ಲೈನ್ಸ್ ಆಫ್ ದ ಆಬ್ಜೆಕ್ಟ್. ಡೈಮೆನ್ಷನ್ ಲೈನು ಒಂದಕ್ಕೊಂದು ಕಟ್ ಆಗಬಾರ್ದು. ಈ ರೀತಿಯಾಗಿ ಇಲ್ಲಿ ನಾವು ನೋಡಿದ್ವಲ್ಲ, ಆ ರೀತಿಯಾಗಿ ಕಟ್ ಆಗಬಾರ್ದು. ಆಮೇಲೆ ಈ ಡೈಮೆನ್ಷನ್ ಲೈನ್ ಶುಡ್ ನೆವರ್ ಕಾಯಿನ್ಸೈಡ್ ವಿತ್ ದ ಎಕ್ಸ್ಟೆನ್ಷನ್ ಆಫ್ ಎನಿ ಲೈನ್ ಇನ್ ದ ಡ್ರಾಯಿಂಗ್. ಡೈಮೆನ್ಷನ್ ಲೈನು ಯಾವುದಕ್ಕೂ ಕೂಡ ಕೋಯಿನ್ಸೈಡ್ ಆಗಬಾರ್ದು. ಅಂದ್ರೆ ಇಲ್ಲಿ 20 ಡ್ರಾ ಮಾಡಿದೀವಿ ಅಂತಂದ್ರೆ ನೆಕ್ಸ್ಟ್ ಅದೇ ತರದ್ದು ಇನ್ನೊಂದು ಡ್ರಾ ಮಾಡಕ್ ಹೋಗ್ಬಾರ್ದು. ಡೈಮೆನ್ಷನ್ ಲೈನ್ ಒಂದ್ ಹತ್ರ ನಾವು ಡ್ರಾ ಮಾಡಿದ್ರೆ ಅದು ಓಕೆ ಆಗುತ್ತೆ. ನೆಕ್ಸ್ಟ್ ನೋಡಿ, ಏನ್ ಹೇಳ್ತಾರಪ್ಪ ನೆಕ್ಸ್ಟ್ ಅಂತಂದ್ರೆ, ಡೈಮೆನ್ಷನ್ ಶುಡ್ ಪ್ಲೇಸ್ಡ್ ಔಟ್ಸೈಡ್ ದ ವ್ಯೂಸ್, ಪ್ಲೇಸ್ ಇನ್ಸೈಡ್ ಮೋರ್ ಕ್ಲಿಯರ್ ಟು ರೀಡಬಲ್. ನೋಡಿ, ಡೈಮೆನ್ಷನ್ ಲೈನ್ ನ ಈ ತರ ಇನ್ಸೈಡ್ ಅಲ್ಲಿ ಇಡಬಾರ್ದು. ಯಾವತ್ತೂ ಕೂಡ ಅದನ್ನ ಏನ್ ಮಾಡ್ಬೇಕು, ಈ ತರ ಔಟ್ಸೈಡ್ ಗೆ ತಗೊಂಡೋಗಿ ಇಡಬೇಕು. ಇಲ್ಲಿ ಈ ತರ ಬಂದಾಗ ಇಲ್ಲಿ 1 by 1 ಈ ತರ ಇಡ್ಬಾರ್ದು. ಇಲ್ಲಿ ಏನಾದ್ರೂ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕಂದ್ರೆ ಇದನ್ನ ಈ ತರ ಟೈಮಲ್ಲಿ ಮಾತ್ರ ಪ್ರಿಫರ್ಡ್ ಮಾಡ್ಬೋದು. ನಾವು ಯಾವಾಗ್ಲೂ ಆ ತರ ಬರೀಬಾರ್ದು, ಈ ತರ ಪ್ರಿಫರ್ಡ್ ಮಾಡ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಡೈಮೆನ್ಷನ್ ಫೀಚರ್ಸ್ ಟು ನ್ಯಾರೋ ದೇ ಮೇ ಫಿಗರ್. ಡೈಮೆನ್ಷನ್ ಫೀಚರ್ಸ್ ಏನಾಗಿರ್ಬೇಕಪ್ಪ ಅಂತಂದ್ರೆ, ಈ ಲೈನ್ಸ್ ಅನ್ನೆಲ್ಲ ನಾವು ಡ್ರಾ ಮಾಡ್ತೀವಿ ನೋಡಿ, ಇದೆಲ್ಲಾನು ಕೂಡ ನಾವು ಈ ರೀತಿಯಾಗಿ ಹಾಕ್ಬೇಕು. ಆರೋ ಹೆಡ್ ಮುಖಾಂತರ ಈ ಕರುಗೆಲ್ಲಾನು ಕೂಡ ಈ ತರ ಆರೋ ಹೆಡ್ಸ್. ಈ ತರ ನಮ್ಗೇನಾದ್ರು ಚಿಕ್ಕದಿತ್ತಂದ್ರೆ ಈ ತರ ಔಟ್ ಸೈಡ್ ತೋರಿಸ್ಬೋದು, ಇಲ್ಲ ಈ ತರ ನಾವು ತಗೊಂಡು ತೋರಿಸ್ಬೋದು. ಆಮೇಲೆ ಸೆಂಟ್ರಲ್ ಲೈನ್ ಆಫ್ ಇಟ್ ಸೆಲ್ಫ್ ಶೆಲ್ ನಾಟ್ ಬಿ ಯೂಸ್ಡ್ ಆಸ್ ಎ ಡೈಮೆನ್ಷನ್ ಲೈನ್. ಈ ಸೆಂಟ್ರಲ್ ಲೈನ್ ಏನಿರ್ತದೋ ಇದನ್ನ ನಾವು ಡೈಮೆನ್ಷನ್ ಲೈನ್ ಅಂತ ನಾವು ತೋರಿಸಬಾರ್ದು. ಆಮೇಲೆ ಸೆಂಟ್ರಲ್ ಲೈನ್ ಆಕ್ಸಿಸ್ ಇಟ್ ಸೆಲ್ಫ್ ಶೆಲ್ ನಾಟ್ ಬಿ ಯೂಸ್ಡ್ ಆಸ್ ಎ ಡೈಮೆನ್ಷನ್ ಲೈನ್ ಆರೋ ಹೆಡ್ ಆಸ್ ಇಟ್ ಹೆಂಡ್ಸ್. ಈ ತರ ಇದಕ್ಕೆ ಆರೋ ಹೆಡ್ ಅನ್ನ ಡ್ರಾ ಮಾಡಿ ಇಲ್ಲಿ ಹಾಕಿರ್ತಾರೆ ನೋಡಿ, ಈ ತರ ಆರೋ ಹೆಡ್ ಅನ್ನ ಹಾಕಿ ಡ್ರಾ ಮಾಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಸೆಂಟರ್ ಲೈನ್ ಎಕ್ಸ್ಟೆಂಡ್ ನೋಡಿ, ಇನ್ನ ಏನಪ್ಪಾ ಅಂತಂದ್ರೆ, ಆಲ್ ಡೈಮೆನ್ಷನ್ ಮಸ್ಟ್ ಬಿ ಗಿವನ್, ದೇ ಶುಡ್ ನಾಟ್ ಬಿ ನೀಡ್ ಟು ಫಾರ್ ಕ್ಯಾಲ್ಕುಲೇಷನ್, ಅಸಂಪ್ಷನ್ ಆರ್ ಡೈರೆಕ್ಟ್ ಮೆಜರ್ಮೆಂಟ್.
ಫಾರ್ ಎನಿ ಡೈಮೆನ್ಷನ್ ಶುಡ್ ಬಿ ಫ್ಯೂಚರ್ ಬೆಸ್ಟ್ ವ್ಯೂ. ನೋಡಿ ಯಾವುದೇ ಒಂದು ಫಿಗರ್ನ ನಾವು ಡ್ರಾ ಮಾಡಿದ್ರೆ ಎಲ್ಲ ಡೈಮೆನ್ಷನ್ಸ್ ಕೂಡ ನಮ್ಗೆ ಅಲ್ಲಿ ಇರಬೇಕು. ಯಾವುದನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀವಿ ಅಂತ ನಾವು ಹಾಕಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಮ್ಗೆ ಈ ತರ ಇದೆ 75 ಈ ತರ ಇದೆ. ಇಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನಮ್ಗೆ ಕೊಟ್ಟಿರೋದ್ರಿಂದ ನಮ್ಗೆ ಈಸಿಯಾಗಿ ಆಗುತ್ತೆ. ಈ ತರ ನಾವು ಈ ತರ ತೋರಿಸ್ಬಾರ್ದು. ಯಾವುದೋ ಒಂದು ಕ್ಯಾಲ್ಕುಲೇಟ್ ಮೇ ಬಿ ಕ್ಯಾಲ್ಕುಲೇಟ್ ಮಾಡಿ ಈ ತರ ಬರೀಬಹುದು. ಮತ್ತೆ ಈಚ್ ಡೈಮೆನ್ಷನ್ ಶುಡ್ ಬಿ ಗಿವನ್ ಓನ್ಲಿ ಒನ್ಸ್. ಎಲ್ಲ ಡೈಮೆನ್ಷನ್ ನ ಒಂದತ್ರ ಮಾತ್ರ ತೋರಿಸ್ಬೇಕು, ಪದೇ ಪದೇ ಅದನ್ನ ತೋರ್ಸಕ್ ಹೋಗ್ಬಾರ್ದು. ಆಮೇಲೆ ಡೈಮೆನ್ಷನ್ ಶೆಲ್ ಬಿ ಗಿವನ್ ಟು ವಿಸಿಬಲ್ ಲೈನ್ಸ್ ಅಂಡ್ ನಾಟ್ ಹಿಡನ್ ಲೈನ್ಸ್. ನೋಡಿ ಡೈಮೆನ್ಷನ್ ಶೆಲ್ ಬಿ ಗಿವನ್ ಟು ದ ವಿಸಿಬಲ್. ನೋಡಿ ಇವೆಲ್ಲ ವಿಸಿಬಲ್ ಲೈನ್ಸ್. ಇದಕ್ಕೆ ನಾವು ಇದನ್ನ ಹಾಕ್ಬೇಕು, ಹಿಡನ್ ಲೈನ್ಸ್ಗೆ ನಾವು ಹಾಕ್ಬಾರ್ದು. ಮತ್ತೆ ಈಚ್ ಫೀಚರ್ಸ್ ಆಫ್ ದ ಡೈಮೆನ್ಷನ್ ಅಂಡ್ ಪೊಸಿಷನ್ ವೇರ್ ಇಟ್ ಶೇಪ್ ಶೋಸ್. ನೋಡಿ ಯಾವುದೇ ಒಂದು ಡೈಮೆನ್ಷನ್ಸ್ ಅನ್ನ ಅದರ ಶೇಪ್ ಎಲ್ಲಿರುತ್ತೋ ಅಲ್ಲಿ ನಾವು ಅದರ ಡೈಮೆನ್ಷನ್ಸ್ ಅನ್ನ ಮಾರ್ಕ್ ಮಾಡಬೇಕಾಗತ್ತೆ. ಅದನ್ನ ತಗೊಂಡೋಗಿ ನಾವು ಎಲ್ಲಿ ಶೇಪ್ ಇಲ್ವೋ ಅಲ್ಲಿ ನಾವು ತಗೊಂಡೋಗಿ ಮಾಡಬಾರ್ದು. ನೆಕ್ಸ್ಟ್ ನೋಡಿ ಪಿಕ್ಚರಿಯಲ್ ವ್ಯೂಗೆ ನಾವು ಮಾಡಬೇಕು ಅಂತಂದ್ರೆ ಇನ್ನು ಮುಂದೆ ನೋಡ್ತೇವೆ ನಾವು. ಪಿಕ್ಚರಿಯಲ್ ಡೈಮೆನ್ಷನ್ಸ್ ನಾವು ನೋಡ್ಬೇಕಂತಂದಾಗ ಇಲ್ಲಿ ಪಿಕ್ಚರಿಯಲ್ ಡೈಮೆನ್ಷನ್ಸ್ಗೆ ಮಾಡಬೇಕಾದಾಗ ನೋಡಿ ಈ ಲೈನ್ ಏನಿರುತ್ತೋ ಇದಕ್ಕೆ ಎಕ್ಸಾಕ್ಟ್ ಆಗಿ ಎಕ್ಸ್ಟೆನ್ಷನ್ ಇರಬೇಕು. ಈ ತರ ಕ್ರಾಸ್ ಆಗೆಲ್ಲ ತಗೊಂಡು ಹೋಗ್ಬಾರ್ದು. ಎಲ್ಲ ಲೈನ್ಸ್ ಕೂಡ ಪ್ಯಾರಲಲ್ ಆಗಿರ್ಬೇಕು. ಪ್ರತಿಯೊಂದು ಲೈನು ಕೂಡ ನಾವು ಪ್ಯಾರಲಲ್ ಆಗಿ ಹಾಕ್ಬೇಕು. ಇದೊಂದು. ಮತ್ತೆ ಫಾರ್ ಒಬ್ಲಿಕ್ ಈ ಡೈಮೆನ್ಷನ್ ಅನ್ನ ಎರಡು ವಿಧಗಳಾಗಿ ನೋಡ್ತೇವೆ ನಾವು. ಒಂದು ಅಲೈನ್ಡ್ ಸಿಸ್ಟಮ್, ಇನ್ನೊಂದು ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ನೋಡಿ ಇದು ಎರಡು ಕೂಡ ಇಂಪಾರ್ಟೆಂಟು. ನಮ್ಗೆ ಕೇಳ್ತಾನೆ ಒಂದು ಇದರಲ್ಲಿ ಎಷ್ಟು ಒಂದು ಫಿಗರ್ನ ಕೊಟ್ಟು ಅಲೈನ್ ಸಿಸ್ಟಮ್ ಇಂದ ಡ್ರಾ ಮಾಡಿ ಅಥವಾ ಯೂನಿಡೈರೆಕ್ಷನಲ್ ಸಿಸ್ಟಮ್ ಇಂದ ಡ್ರಾ ಮಾಡಿ ಅಂತ ಕೇಳ್ತಾರೆ. ನೋಡಿ ಡೈಮೆನ್ಷನ್ಸ್ ಆರ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ದ ಡೈಮೆನ್ಷನ್ ಲೈನ್. ನೋಡಿ ಅಲೈನ್ ಸಿಸ್ಟಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಡೈಮೆನ್ಷನ್ ಲೈನ್ಸ್ ಏನಿರ್ತವೋ ಈ ಡೈಮೆನ್ಷನ್ ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಈ ಡೈಮೆನ್ಷನ್ಸ್ ಅನ್ನ ಪ್ಲೇಸ್ ಮಾಡ್ತೇವೆ. ನೋಡಿ ಇವಾಗ ನಾವು ಇದರಲ್ಲಿ ಯಾವುದನ್ನೇ ಅಬ್ಸರ್ವ್ ಮಾಡಿದ್ರು ಕೂಡ ಮೇ ಬಿ ನಾವು ಇದನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ನಾವು ಇದರಲ್ಲಿ ಯಾವುದನ್ನ ಕೂಡ ಒಂದು ಡೈಮೆನ್ಷನ್ ಫಿಗರ್ನ ಕೂಡ ನಾವು ಡೈಮೆನ್ಷನ್ ಲೈನ್ಗೆ 90 ಡಿಗ್ರಿ ಆಗೇ ಬರ್ದಿದ್ದೀವಿ. ನೋಡಿ ಇದು ಡೈಮೆನ್ಷನ್ ಲೈನ್ಗೆ 90 ಡಿಗ್ರಿ, ಡೈಮೆನ್ಷನ್ ಲೈನ್ಗೆ 90 ಡಿಗ್ರಿ ಬರ್ದಿದ್ದೇವೆ. ಯಾವುದನ್ನ ಕೂಡ ನಾವು ಡೈಮೆನ್ಷನ್ ಲೈನ್ಗೆ ಕಟ್ ಮಾಡಿ ಬರ್ದಿಲ್ಲ. ನೋಡಿ ಪರ್ಪೆಂಡಿಕ್ಯುಲರ್ ಟು ದ ಡೈಮೆನ್ಷನ್ ಲೈನ್ ಆಗಿರುತ್ತೆ. ಆಮೇಲೆ ಹಾರಿಜಾಂಟಲ್ ಅಂಡ್ ಇನ್ಕ್ಲೈನ್ ಡೈಮೆನ್ಷನ್ಸ್ ಕ್ಯಾನ್ ಬಿ ರೀಡ್ ಫ್ರಮ್ ದ ಬಾಟಮ್ ಆಫ್ ದ ಡ್ರಾಯಿಂಗ್. ವರ್ಟಿಕಲ್ ಡೈಮೆನ್ಷನ್ಸ್ ಕ್ಯಾನ್ ಬಿ ರೀಡ್ ಫ್ರಮ್ ದ ರೈಟ್ ಹ್ಯಾಂಡ್ ಸೈಡ್. ನೋಡಿ ಈ ಹಾರಿಜಾಂಟಲ್ ಮತ್ತೆ ಇನ್ಕ್ಲೈನ್ಡ್ ಇರುತ್ತೆ. ನೋಡಿ ಈ ತರ ವರ್ಟಿಕಲ್ ಡೈಮೆನ್ಷನ್ಸ್ ಇರುತ್ತೆ. ಈ ಹಾರಿಜಾಂಟಲ್ ಡೈಮೆನ್ಷನ್ಸ್ ನಾವು ಬಾಟಮ್ ಇಂದ ರೀಡ್ ಮಾಡ್ದಂಗೆ ಬರೀಬೇಕು. ಇದನ್ನ ತಿರುಗಿಸಿ ಬರೆಯಕ್ ಹೋಗ್ಬಾರ್ದು. ಬಾಟಮ್ ಇಂದ ನೋಡಿದಾಗ ನಮ್ಗೆ ಕಾಣಿಸ್ಬೇಕಿದು. ಆಮೇಲೆ ಈ ವರ್ಟಿಕಲ್ ಡೈಮೆನ್ಷನ್ಸ್ ಏನಿರುತ್ತೋ ಇದನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ಇಂದ ಈ ಸೈಡ್ ಇಂದ ನಾವು ರೀಡ್ ಮಾಡ್ದಂಗೆ ಬರಿಬೇಕು. ನೋಡಿ ಇದೆಲ್ಲ ಈ ತರ ಈ ಕಡೆಯಿಂದ ರೀಡ್ ಮಾಡಿ ಈ ಕಡೆಯಿಂದ ರೀಡ್ ಮಾಡ್ದಂಗೆ ಬರೀಬಾರ್ದು, ಈ ತರ ಬರಿಬೇಕು. ಆಮೇಲೆ ಆಲ್ ಡೈಮೆನ್ಷನ್ಸ್ ಆರ್ ಶುಡ್ ಬಿ ಪ್ಲೇಸ್ಡ್ ಅಬೌವ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಮೆನ್ಷನ್ ಲೈನ್. ಎಲ್ಲ ಡೈಮೆನ್ಷನ್ ಫಿಗರ್ನ ನಾವ್ ಎಲ್ಲಿ ಡ್ರಾ ಮಾಡ್ಬೇಕಪ್ಪ ಅಂದ್ರೆ ಮಿಡ್ ಪಾಯಿಂಟ್ ಅಲ್ಲೇ ಡ್ರಾ ಮಾಡಬೇಕು. ಯಾವ್ದನ್ನ ಕೂಡ ಎಂಡ್ಗೆ ಎಲ್ಲ ಡ್ರಾ ಮಾಡಕ್ ಹೋಗ್ಬಾರ್ದು, ಮಿಡ್ ಪಾಯಿಂಟ್ ಅಲ್ಲೇ ಡ್ರಾ ಮಾಡಬೇಕು. ಆಮೇಲೆ ಏನಪ್ಪಾ ಇನ್ನೊಂದು ಯೂನಿಡೈರೆಕ್ಷನಲ್ ಸಿಸ್ಟಮ್. ಯೂನಿಡೈರೆಕ್ಷನಲ್ ಅಂತಂದ್ರೆ ಡೈಮೆನ್ಷನ್ಸ್ ಆರ್ ಪ್ಲೇಸ್ಡ್ ವರ್ಟಿಕಲಿ ಇರ್ರೆಸ್ಪೆಕ್ಟಿವ್ ಆಫ್ ಡೈಮೆನ್ಷನ್ ಲೈನ್ಸ್. ನೋಡಿ ಈ ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಲ್ಲಿ ಇದು ಅಲೈನ್ಡ್ ಸಿಸ್ಟಮ್. ಇನ್ನು ಯೂನಿಡೈರೆಕ್ಷನಲ್ ಸಿಸ್ಟಮ್ ಅಂತಂದ್ರೆ ಈ ಡೈಮೆನ್ಷನ್ ಫಿಗರ್ನ ಏನ್ ಮಾಡ್ತಾರೆ ಅಂತಂದ್ರೆ ಆರ್ ಪ್ಲೇಸ್ಡ್ ವರ್ಟಿಕಲಿ ಇರ್ರೆಸ್ಪೆಕ್ಟಿವ್ ಆಫ್ ಡೈಮೆನ್ಷನ್ ಲೈನ್. ನೋಡಿ ಇದನ್ನೆಲ್ಲನೂ ಕೂಡ ವರ್ಟಿಕಲಿ ನಾವು ನೋಡ್ತಾ ಇದೀವಿ ಅಂದ್ರೆ ಡೈರೆಕ್ಷನ್ ಒಂದೇ ಇದೆ, ಇದರಲ್ಲೇ ಇದೆ ನೋಡಿ. ಇರ್ರೆಸ್ಪೆಕ್ಟಿವ್ ಆಫ್ ಡೈಮೆನ್ಷನ್ ಲೈನ್, ಆ ಡೈಮೆನ್ಷನ್ ಲೈನ್ ಹೆಂಗಾದ್ರೂ ಇರ್ಲಿ, ಅದು ವರ್ಟಿಕಲ್ ಆದ್ರೂ ಇರ್ಲಿ, ಹಾರಿಜಾಂಟಲ್ ಆದ್ರೂ ಇರ್ಲಿ, ಇನ್ಕ್ಲೈನ್ಡ್ ಆದ್ರೂ ಇರ್ಲಿ,
ಯಾವ ತರ ಇದ್ರೂ ಕೂಡ ಈ ತರ ವರ್ಟಿಕಲ್ ಆಗಿ ತೋರಿಸ್ತೇವೆ. ಹಾರಿಜಾಂಟಲ್ ಡೈಮೆನ್ಷನ್ಸ್ ಆರ್ ಶುಡ್ ಬಿ ಪ್ಲೇಸ್ಡ್ ಅಬೌವ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಮೆನ್ಷನ್ ಲೈನ್ಸ್. ವರ್ಟಿಕಲ್ ಅಂಡ್ ಇನ್ಕ್ಲೈನ್ ಡೈಮೆನ್ಷನ್ಸ್ ಆರ್ ಪ್ಲೇಸ್ಡ್ ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನ್ಸ್ ಬೈ ಬ್ರೇಕಿಂಗ್ ದೆಮ್. ನೋಡಿ ಇಲ್ಲಿ ಹಾರಿಜಾಂಟಲ್ ನ ಬೇಕಾದ್ರೆ ನಾವು ಲೈನ್ ಮೇಲೆ ಇಡಬಹುದು, ಎಬೋವ್ ಇಡಬಹುದು, ಇಲ್ಲಾಂದ್ರೆ ಈ ತರ ಬ್ರೇಕ್ ಮಾಡಿ ಇಡಬಹುದು. ಇವೆಲ್ಲಾನು ಕೂಡ ಮಿಡ್ಲ್ ಆಫ್ ದ ಡೈಮೆನ್ಷನ್ ಲೈನ್ ನ ಬ್ರೇಕ್ ಮಾಡಿ ಈ ತರ ನಾವು ತೋರಿಸ್ತೇವೆ. ಡೈಮೆನ್ಷನಲ್ ಫಿಗರ್ಸ್ ಅನ್ನ ಈ ರೀತಿಯಾಗಿ ನಾವು ತೋರಿಸ್ತೇವೆ. ಇದು ಅಲೈನ್ ಸಿಸ್ಟಮ್ ಮತ್ತೆ ಯೂನಿಡೈರೆಕ್ಷನಲ್ ಸಿಸ್ಟಮ್. ನೋಡಿ ಆಲ್ ಡೈಮೆನ್ಷನ್ಸ್ must be shown using either aligned system or unidirectional system. Two systems should not be mixed of the same drawing. ಒಂದು ಡ್ರಾಯಿಂಗ್ ನ ನಾವು ಡ್ರಾ ಮಾಡ್ತಾ ಇದೀವಿ ಅಂದ್ರೆ ಯಾವ್ದಾದ್ರು ಒಂದು ಮೆಥಡ್ ಅಲ್ಲಿ ಮಾತ್ರ ನಾವು ಮಾಡಬೇಕು, ಎರಡು ಮೆಥಡ್ ಅನ್ನ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು. ಇದು ಇಂಜಿನಿಯರಿಂಗ್ ಡ್ರಾಯಿಂಗ್ ಅಲ್ಲಿ ಈ ತರ ಇರುತ್ತೆ. ಆಮೇಲೆ ನೋಡಿ ನಮ್ಗೆ ಇನ್ನೊಂದೇನಂದ್ರೆ ಈ ಡೈಮೆನ್ಷನ್ಸ್ ಅನ್ನ ನಾವು 4 ವಿಧಗಳಾಗಿ ನೋಡ್ತೇವೆ. ಒಂದು ಚೈನು, ಪ್ಯಾರಲಲ್ಲು, ಇನ್ನೊಂದು ಕಂಬೈಂಡ್, ಇನ್ನೊಂದು ಪ್ರೋಗ್ರೆಸಿವ್ ಅಂತ ಬರುತ್ತೆ. ಹೇಳ್ತೇನೆ ಅದನ್ನ ನೋಡಿ. ಅಲೈನ್ ಚೈನ್ ಡೈಮೆನ್ಷನಿಂಗ್. ಚೈನ್ ಡೈಮೆನ್ಷನ್ ಅಂತಂದ್ರೆ ನೋಡಿ ಆಲ್ ಡೈಮೆನ್ಷನ್ಸ್ ಆರ್ ಅಲೈನ್ಡ್ ಇನ್ ಸಚ್ ಎ ವೇ ದಟ್ ಆರೋ ಹೆಡ್ಸ್ ಆಫ್ ದ ಡೈಮೆನ್ಷನ್ಸ್ ಟಚಸ್ ದ ಟಿಪ್ ಟು ಟಿಪ್. ನೋಡಿ ಆರೋ ಹೆಡ್ ಏನಾಗುತ್ತೆ ಅಂದ್ರೆ ಟಿಪ್ ಇಂದ ಟಿಪ್, ಈ ಎಂಡ್ ಪಾಯಿಂಟ್ ಆರೋ ಹೆಡ್ ಏನಿರುತ್ತೋ ಅದರಿಂದ ಅದಕ್ಕೆ ಟಚ್ ಆಗುತ್ತೆ. ಈ ತರ ಆರೋ ಹೆಡ್ ಟಚ್ ಆಗುತ್ತಂದ್ರೆ ನೋಡಿ ಆರೋ ಹೆಡ್ಸ್ ಆಫ್ ದ ಅಡ್ಜಸೆಂಟ್ ಡೈಮೆನ್ಷನ್ಸ್, ದ ಓವರ್ ಆಲ್ ಡೈಮೆನ್ಷನ್ ಇಸ್ ಪ್ಲೇಸ್ಡ್ ಔಟ್ಸೈಡ್ ದ ಅದರ್ ಸ್ಮಾಲರ್ ಡೈಮೆನ್ಷನ್. ನೋಡಿ ಈ ಡೈಮೆನ್ಷನ್ ಲೈನ್ಸ್ ಅನ್ನ ಎಲ್ಲಾನು ಕೂಡ ಈ ತರ ಒಂದ್ರ ಪಕ್ಕ ಒಂದನ್ನ ಡ್ರಾ ಮಾಡಿರ್ತಾರೆ. ಇದು ಚೈನ್ ಡೈಮೆನ್ಷನಿಂಗ್. used when the possible accumulation of tolerance does not end longer endanger and fundamental requirement of the component. and ಪ್ಯಾರಲಲ್ ಡೈಮೆನ್ಷನಿಂಗ್. ನೋಡಿ ಪ್ಯಾರಲಲ್ ಡೈಮೆನ್ಷನಿಂಗ್ ಅಂತಂದ್ರೆ ಏನಪ್ಪಾ ಅಂದ್ರೆ ಆಲ್ ಡೈಮೆನ್ಷನ್ಸ್ ಆರ್ ಶೋನ್ ಫ್ರಮ್ ಎ ಕಾಮನ್ ರೆಫರೆನ್ಸ್ ಲೈನ್. ನೋಡಿ ಇವಾಗ ಇದರಲ್ಲಾದ್ರೆ ನಾವು ಒಂದು ಸ್ಟ್ರೈಟ್ ಲೈನ್ ಅಲ್ಲೇ ಡ್ರಾ ಮಾಡಿದ್ವಿ ಅಕ್ಕಪಕ್ಕ ಡೈಮೆನ್ಷನ್ಸ್ ಅನ್ನ, ಆರೋ ಹೆಡ್ಸ್ ಅನ್ನೆಲ್ಲಾನು ಕೂಡ ಹೆಂಡ್ ಟು ಹೆಂಡ್ ಅನ್ನ ನಾವು ಫಿಕ್ಸ್ ಮಾಡಿದ್ವಿ. ಇಲ್ಲ ಆದ್ರೆ ಒಂದು ಕಾಮನ್ ರೆಫರೆನ್ಸ್ ಲೈನ್ ನ ತಗೊಳ್ತಾರೆ. ಕಾಮನ್ ರೆಫರೆನ್ಸ್ ಲೈನ್ ನ ತಗೊಂಡು ಈ ನಮ್ಗೆ ಈ ಪ್ಯಾರಲಲ್ ಡೈಮೆನ್ಷನ್ಸ್ ಅನ್ನ ಮಾಡ್ತಾರೆ. ಆಲ್ ಡೈಮೆನ್ಷನ್ಸ್ ಶೇರ್ ಕಾಮನ್ ಎಕ್ಸ್ಟೆನ್ಷನ್ ಲೈನ್. ದಿಸ್ ಅಡಾಪ್ಟೆಡ್ ವೆನ್ ಡೈಮೆನ್ಷನ್ಸ್ ಹ್ಯಾವ್ ಟು ಬಿ ಎಸ್ಟಾಬ್ಲಿಷ್ಡ್ ಫ್ರಮ್ ಎ ಪರ್ಟಿಕ್ಯುಲರ್ ಡೇಟಮ್ ಸರ್ಫೇಸ್. ನಾವು ಒಂದು ಡೇಟಮ್ ಸರ್ಫೇಸ್ ಇಂದ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇದನ್ನ ಉಪಯೋಗಿಸ್ತೇವೆ. used where number of dimensions have a common datum. ನಾವು ಇದನ್ನ ಯಾವಾಗ ಯೂಸ್ ಮಾಡ್ತೇವೆ ಅಂದ್ರೆ ಈ ತರ ಸ್ಟೆಪ್ಸ್ ನಂಬರ್ ಆಫ್ ನಾವು ಲೈನ್ಸ್ ಅನ್ನ ಒಂದೇ ಲೈನ್ ಇಂದ ಡ್ರಾ ಮಾಡಬೇಕಾದ್ರೆ ಈ ತರದ್ದು ಪ್ಯಾರಲಲ್ ಡೈಮೆನ್ಷನ್ ನಾವು ಉಪಯೋಗಿಸ್ತೇವೆ. ಇನ್ನೊಂದು ಕಂಬೈನ್ಡ್ ಅಂತಂದ್ರೆ ಬೋತ್ ದ ಮೆಥಡ್ಸ್ ಅಂದ್ರೆ ಚೈನ್ ಅಂಡ್ ಪ್ಯಾರಲಲ್ ಆರ್ ದ ಚೈನು ಮತ್ತೆ ಪ್ಯಾರಲಲ್ ಎರಡನ್ನ ಕೂಡ ಉಪಯೋಗಿಸಿರ್ತಾರೆ. ನೋಡಿ ಇವೆರಡು ಇವಾಗ ಚೈನ್ ಆಯ್ತು ಅಂತಂದ್ರೆ ಇವೆರಡು ಕೂಡ ಪ್ಯಾರಲಲ್ ಆಗತ್ತೆ. ಬೋತ್ ಇವೆರಡು ಇತ್ತಂತಂದ್ರೆ ಅದನ್ನ ಚೈನು ಮತ್ತೆ ಪ್ಯಾರಲಲ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ ಇದು ಚೈನ್ ಡೈಮೆನ್ಷನ್ ಅಂದ್ರೆ ಈ ರೀತಿ ಇರುತ್ತೆ. ಇದು ನೋಡಿ ಪ್ಯಾರಲಲ್ ಡೈಮೆನ್ಷನಿಂಗ್ ಅಂದ್ರೆ ಈ ರೀತಿಯಾಗಿರುತ್ತೆ. ಮತ್ತೆ ಇನ್ನೊಂದು ಸರ್ಕ್ಯುಲರ್ ಫೀಚರ್ಸ್ಗೆ ನಾವು ಡೈಮೆನ್ಷನ್ ಅನ್ನ ಮಾಡಬೇಕಾದ್ರೆ ಯಾವ ತರ ಮಾಡ್ತಾರೆ ಅಂತ ನೋಡಿ. ಸರ್ಕ್ಯುಲರ್ ಫೀಚರ್ಸ್ಗೆ ಯಾವ ತರ ನಾವು ಡೈಮೆನ್ಷನ್ ಅನ್ನ ಮಾಡ್ತೇವೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಏನಪ್ಪಾ ಇದು ಅಂತಂದ್ರೆ ನಾವು ಅಬ್ಸರ್ವ್ ಮಾಡಿದ್ರೆ ನೋಡಿ ಬೈ ಡಯಾಮೀಟರ್ ಇನ್ಸ್ಟೆಡ್ ಆಫ್ ರೇಡಿಯಸ್ ಪ್ರಿಸೈಡ್ ಬೈ ಸಿಂಬಲ್. ನೋಡಿ ಇದನ್ನ ಪೈ ಅಂತಾರೆ. ಪೈ ಸಿಂಬಲ್ ಈ ಡಯಾಮೀಟರ್ಗೆ ಈ ತರ ಪೈ ಸಿಂಬಲ್ ನ ಉಪಯೋಗಿಸ್ತಾರೆ. ಈ ತರ ಸಿಂಬಲ್ ಹಾಕಿದ್ರೆ ಅದು ಡಯಾಮೀಟರ್ ಅಂತ ಅರ್ಥ. ನಾವು ರೇಡಿಯಸ್ ಅನ್ನ ಜಾಸ್ತಿ ಉಪಯೋಗಿಸೋದಿಲ್ಲ. ಈ ತರ ನಾವು ಡಯಾಮೀಟರ್ ನ ಹಾಕಿ ಯೂಸ್ ಮಾಡ್ತೇವೆ. ಫಾರ್ ಮೋರ್ ದೆನ್ ಒನ್ ಹೋಲ್ ಸೇಮ್ ಡಯಾಮೀಟರ್ ದ ಹೋಲ್ ನೋಟ್ ವಿಲ್ ಬಿ ಗಿವ್ ಐಡಿಯಾ ಅಬೌಟ್ ದ ಡೈಮೆನ್ಷನ್ ಆಫ್ ಆಲ್ ಹೋಲ್ಸ್. ನೋಡಿ ಹೋಲ್ ಡೈಮೆನ್ಷನ್ಸ್ ಗೆ ಬೇಕಂತಂದ್ರೆ ಈ ತರ ನಾವು ಒಂದತ್ರ ತೋರಿಸ್ಬಿಡ್ತಾರೆ. ಇಲ್ಲಿ ಸೇಮ್ ಡೈಮೆನ್ಷನ್ಸ್ ಇತ್ತಂತಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನೋಡಿ ಇವಾಗ ಸೇಮ್ ಡಯಾಮೀಟರ್ ಇದೆ, 4 ಹೋಲ್ಸ್
ಡಯಾ 20 mm ನೋಡಿ ಈ ತರ ಒಂದತ್ರ ತೋರಿಸ್ಬಿಡ್ತಾರೆ 4 ಹೋಲ್ಸ್ ಇದೆ ಡಯಾ 20 mm ಇದೆ ಅಂತೇಳಿ. ಆ ತರ ನಾವು ರೆಫರೆನ್ಸ್ ಮಾಡ್ಬೋದು. ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನೀವು ತೋರಿಸುವಂತ ನೆಸೆಸಿಟಿ ಇರೋದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಈಕ್ವಿ ಸ್ಪೇಸ್ಡ್ ಹೋಲ್ಸ್ ಫಿಗರ್ 9 5 into means 6 ಹೋಲ್ಸ್ ಸೆಂಟರ್ ಟು ಸೆಂಟರ್ ಡಿಸ್ಟೆನ್ಸ್ 18 mm. ಅದೇ ನಾವು ಈ ತರ ನಂಬರ್ ಆಫ್ ಹೋಲ್ಸ್ ಇದ್ದಾಗ ನಾವು ಅದನ್ನ ಒಂದೇ ಇದರಲ್ಲಿ ತೋರಿಸೋದಕ್ಕಿಂತ ಒಂದೇ ಲೈನ್ ಅಲ್ಲಿ ತೋರಿಸ್ಬೋದು. ಆಮೇಲೆ ಆರ್ಕ್ ಫಿಲೆಟ್ಸ್, ಈ ಆರ್ಕ್ಸ್ನೆಲ್ಲ ಡ್ರಾ ಮಾಡಬೇಕಾದ್ರೆ ನೋಡಿ ಈ ತರ ಡೈಮೆನ್ಷನ್ ನ ಮಾಡಬೇಕು. ಆರ್ ಸಿಂಬಲ್ ನ ತೋರಿಸ್ಬೇಕಾದ್ರೆ ಈ ರೀತಿಯಾಗಿ ಆರ್ ಅಂತ ನಾವ್ ಇಲ್ಲಿಂದ ಈ ತರ ಆದ್ರೂ ಬರಿಬಹುದು. ಈ ತರ ಲೀಡರ್ ಲೈನ್ಸ್ ಅನ್ನ ತಗೊಂಡು ನಾವು ಮಾರ್ಕ್ ಮಾಡಬೇಕಾಗತ್ತೆ. ಈ ರೇಡಿಯಸ್ ಆಂಗಲ್ಗೆಲ್ಲಾನು ನಾವು ಈ ತರ ತಗೋಬೇಕಾಗತ್ತೆ. ಆಂಗಲ್ ಡೈಮೆನ್ಷನಿಂಗ್ ಎಲ್ಲಾನು ಕೂಡ ಫಿಲೆಟ್ಸ್ ಎಲ್ಲ ರೌಂಡ್ಸ್ ಎಲ್ಲಾನು ಕೂಡ. ನೆಕ್ಸ್ಟ್ ಡೈಮೆನ್ಷನ್ ಆಫ್ ಸ್ಪೆರಿಕಲ್ ರೌಂಡ್ ಇರೋಂತದಕ್ಕೆ ಸ್ಪೆರಿಕಲ್ ಇತ್ತಂತಂದ್ರೆ ಈ ತರ ಎಸ್ ಆರ್ ಅಂತ ಹೇಳ್ಬಿಟ್ಟು ತೋರಿಸ್ತೇವೆ. ನೋಡಿ ರೌಂಡ್ ಇರೋದಕ್ಕೆ ಲೆಂತ್ ಇತ್ತಂದ್ರೆ ಈ ತರ ತೋರಿಸ್ತೇವೆ. ಡಯಾಮೀಟರ್ ಇತ್ತಂದ್ರೆ ಡಯಾಮೀಟರ್ಗೆ ಈ ತರ ತೋರಿಸ್ಕೊಡ್ತೇವೆ ನಾವು ಡೈಮೆನ್ಷನ್ಸ್ ಅನ್ನ. ಇವೆಲ್ಲಾನು ಕೂಡ ನಿಮ್ಮ ಬುಕ್ಕಲ್ಲೂ ಕೂಡ ಇದೆ, ನೀವು ಚೆಕ್ ಮಾಡ್ಬೋದು. ಎಕ್ಸ್ಟರ್ನಲ್ ಡೈಮೆನ್ಷನ್ಸ್, ಚಾಂಪರ್ ಡೈಮೆನ್ಷನ್ಸ್ ಅನ್ನೆಲ್ಲ ನಾವು ಮಾರ್ಕ್ ಮಾಡ್ಬೋದು. ಸಿಮಿಲರ್ಲಿ ಇನ್ನೊಂದು ನಾವು ಇವಾಗ ನೋಡಿದ್ವಿ ಡೈಮೆನ್ಷನಿಂಗ್ ಅಂದ್ರೆ ಒಂದು BSI ಪ್ರಕಾರ ನಾವು ಮಾರ್ಕ್ ಮಾಡ್ತೇವೆ. ಈ ಡೈಮೆನ್ಷನಿಂಗ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗ ಈ ಡ್ರಾಯಿಂಗ್ ಶೀಟ್ ಅಂತಂದ್ರೆ ಡ್ರಾಯಿಂಗ್ ಶೀಟ್ ಅಲ್ಲಿ ನಮ್ಗೆ ಟೈಟಲ್ ಬ್ಲಾಕ್ ಏನಿರುತ್ತೋ ಅಲ್ಲಿ ನಾವು ಮೆನ್ಷನ್ ಮಾಡಬೇಕು ಆಲ್ ಡೈಮೆನ್ಷನ್ಸ್ ಆರ್ ಇನ್ ಮಿಲಿಮೀಟರ್ ಅಂತ ಹೇಳ್ಬಿಟ್ಟು. ಮತ್ತೆ ನಾವು ಡೈಮೆನ್ಷನ್ ನಾನು ಹೇಳಿದೆ ಡೈಮೆನ್ಷನ್ ಲೈನ್ ಯಾವ ತರ ನಾವು ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ. ಔಟ್ಲೈನ್ ಈ ತರ ಡೈಮೆನ್ಷನ್ ಲೈನ್ ಫಿಗರ್ ನಾವು ಮಿಡ್ಲ್ ಗೆ ತಗೊಂಡು ನಾವು ಡ್ರಾ ಮಾಡಬೇಕಾಗತ್ತೆ ಔಟ್ಲೈನ್ ಗೆ. ಮತ್ತೆ ನೋಡಿ ಇದನ್ನ ಲೀಡರ್ ಲೈನ್ ಅಂತ ಕರಿತೇವೆ. ಈ ತರ ತಗೊಂಡು ನಾವು ಮಾರ್ಕ್ ಮಾಡಬೇಕು. ಈ ತರ ಎಲ್ಲಾನು ಕೂಡ ಲೀಡರ್ ಲೈನ್ ನ ಡ್ರಾ ಮಾಡ್ಬೇಕಾದ್ರೆ ನಾನು ಆವಾಗಲೇ ಹೇಳಿದೆ ನಿಮ್ಗೆ, ನೋಡಿ ಇದು ಮೋರ್ ದೆನ್ 30 ಡಿಗ್ರಿ ಇರಬೇಕು. ನೀವು ಈ ತರ 90 ಡಿಗ್ರಿನೂ ತಗೋಬಾರದು, ಈ ತರ ಕರ್ವ್ ತಗೋಬಾರದು. ಈ ತರ ಲೀಡರ್ ಲೈನ್ ಅನ್ನ ತಗೊಂಡು ಡ್ರಾ ಮಾಡಬೇಕು. ಮತ್ತೆ ನೋಡಿ ಹಾರೋಹೆಡ್ಸ್ ಆಫ್ ಡೈಮೆನ್ಷನಿಂಗ್. ಹಾರೋಹೆಡ್ಸ್ ಅನ್ನ ಡ್ರಾ ಮಾಡ್ಬೇಕಾದ್ರೆ ನಾನು ಹೇಳಿದೆ ಅವಾಗಲೇ ವಿಡ್ತ್ ಇದು ನಾನು ಹೇಳಿದೆ 1:3 ರೇಷಿಯೋ ಅಂತ ಹೇಳಿ ಅಲ್ವಾ. ಅದಕ್ಕೆ ಇದು ನಮ್ಗೆ ಸಪೋಸ್ ಇದು 6 mm ಇತ್ತಂದ್ರೆ ಇದು 3 mm ಇರಬೇಕು. ಆ ತರ ನಾವು ರೇಷಿಯೋನ ತಗೊಂಡು ನಾವು ಡ್ರಾ ಮಾಡಬೇಕಾಗತ್ತೆ. 1:3 ರೇಷಿಯೋನ ತಗೊಂಡು ಲೈನ್ ಅನ್ನ ಡ್ರಾ ಮಾಡಬೇಕು. ಅಲೈನ್ಡ್ ಸಿಸ್ಟಮ್ ಯೂನಿಡೈರೆಕ್ಷನಲ್ ಸಿಸ್ಟಮ್ ಹೇಳಿದೆ ನಾನು ಡೈಮೆನ್ಷನ್ಸ್ ಅನ್ನ. ನೋಡಿ ಇದು ಅಲೈನ್ಡ್ ಸಿಸ್ಟಮ್ ಅಂದ್ರೆ ಎಲ್ಲ ನಾವು ಡೈಮೆನ್ಷನ್ ಲೈನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡೈಮೆನ್ಷನ್ ಫಿಗರ್ ನ ಪ್ಲೇಸ್ ಮಾಡ್ತೇವೆ. ಇಲ್ಲಾದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಲೈನ್ಸ್ ಅದು ಇನ್ಕ್ಲೈನ್ಡ್ ಆಗಿರ್ಲಿ ವರ್ಟಿಕಲ್ ಆಗಿರ್ಲಿ ನಾವು ಪರ್ಪೆಂಡಿಕ್ಯುಲರ್ ಆಗಿ ಡೈಮೆನ್ಷನ್ಸ್ ಅನ್ನ ತೋರಿಸ್ತೇವೆ. ಇದು ಅಲೈನ್ ಸಿಸ್ಟಮ್. ಇನ್ನೊಂದು ನಾವು ಎಲಿಮೆಂಟ್ಸ್ ಏನೇನ್ ಲೀಡರ್ ಲೈನ್ ಅಂತಂದ್ರೆ ಏನು ಅನ್ನೋದನ್ನ ನೋಡಿದೀವಿ. ನಾವು ಡೈಮೆನ್ಷನ್ ಪ್ಲೇಸಿಂಗ್ ಮಾಡ್ಬೇಕಾದ್ರೆ ಚಿಕ್ಕದಾಗಿತ್ತಂದ್ರೆ ಈ ತರ ನಾವು ಪ್ಲೇಸ್ ಮಾಡ್ಬೋದು, ಆಂಗಲ್ಸ್ಗೆ ಈ ತರ ಪ್ಲೇಸ್ ಮಾಡ್ಬೋದು. ಮತ್ತೆ ನಾವು ಲೈನ್ ಚೈನ್ ಡೈಮೆನ್ಷನಿಂಗ್ ಇತ್ತಂದ್ರೆ ನೋಡಿ ಚೈನ್ ಡೈಮೆನ್ಷನಿಂಗ್ ಈ ತರ ಒಂದ್ರ ಪಕ್ಕ ಒಂದು ನಾವು ಡೈಮೆನ್ಷನ್ ನ ಮಾರ್ಕ್ ಮಾಡ್ತೇವೆ. ಇದು ಪ್ಯಾರಲಲ್ ಡೈಮೆನ್ಷನ್. ನೋಡಿ ಇಲ್ಲಿ ಪ್ಯಾರಲಲ್ ಅಂತಂದ್ರೆ ಒಂದು ಡೇಟಮ್ ಲೈನ್ ಗೆ ತಗೊಂಡು ನಾವು ಡ್ರಾ ಮಾಡ್ತೇವೆ. ಕಂಬೈನ್ಡ್ ಅಂತಂದ್ರೆ ಬೋತ್ ಇಲ್ಲಿ ಚೈನ್ ಇರುತ್ತೆ ಪ್ಯಾರಲಲ್ ಇರುತ್ತೆ. ಈ ತರ ಎರಡನ್ನ ಉಪಯೋಗಿಸಿದ್ರೆ ಕಂಬೈನ್ಡ್ ಡೈಮೆನ್ಷನಿಂಗ್ ಅಂತ ಹೇಳಿ ಕರಿತೇವೆ. ಇನ್ನೊಂದು ಸರ್ಕ್ಯುಲರ್ ಹೋಲ್ಸ್ ಗೆ ನಾವು ಡೈಮೆನ್ಷನ್ ನ ಮಾಡಬೇಕಾದ್ರೆ ಈ ತರ ನಾವು ತಗೊಳ್ಳೋದಿಲ್ಲ, ಈ ತರ ಲೈನ್ ನ ತಗೊಳ್ಳೋದಿಲ್ಲ, ಇಲ್ಲೇ ತೋರಿಸ್ತೇವೆ. ಈ ತರ ನಾವು ತೋರಿಸೋದು ಕರೆಕ್ಟ್ ಆಗಿರುತ್ತೆ. ಇನ್ನ ಸಿಲಿಂಡ್ರಿಕಲ್ ಡೈಮೆನ್ಷನ್ ನ ತೋರಿಸ್ಬೇಕಾದ್ರೆ ಈ ರೀತಿಯಾಗಿ ನೋಡಿಸ್ತೇವೆ ನಾವು. ಮ್ಯಾಕ್ಸಿಮಮ್ ನೋಡಿ ಇಲ್ಲಿ ಸೇಮ್ ಡಯಾಮೀಟರ್ ಇದ್ದಾಗ ನಂಬರ್ ಆಫ್ ಹೋಲ್ಸ್ ಈ ತರ ನಾವು ಒಂದು ಲೈನ್ ನ ಲೀಡರ್ ಲೈನ್ ನ ತಗೊಂಡು ಇಲ್ಲಿ 3 ಹೋಲ್ಸ್ ಡಯಾಮೀಟರ್ 20 ಅಂದ್ರೆ ಅರ್ಥ ಏನು, ಇಲ್ಲಿ 3 ಹೋಲ್ಸ್ ಇದೆ ಡಯಾಮೀಟರ್ 20 ಇದೆ ಅಂತ ಅರ್ಥ. ನೆಕ್ಸ್ಟ್ ರೇಡಿಯಸ್ ನ ತೋರಿಸ್ಬೇಕಾದ್ರೆ ನಾನು ಹೇಳಿದೆ ಈ ತರ ಒಂದು ಲೈನ್ ಅನ್ನ ತಗೊಂಡು ತೋರಿಸ್ತೇವೆ ಅಂತ. ನೋಡಿ ಪಾರ್ಟ್ಸ್ ಗೆಲ್ಲ ಡೈಮೆನ್ಷನ್ ಅನ್ನ ಮಾಡಬೇಕಾದ್ರೆ ಈ ರೀತಿಯಾಗಿ ಸ್ಪೆರಿಕಲ್ ಫೀಚರ್ಸ್ ನ ಎಲ್ಲಾನು ಕೂಡ ನೋಡಿ ಇಲ್ಲಿ ಸ್ಕ್ವೇರ್ ನ ನಾವು ಈ ತರ ತೋರಿಸ್ತೇವೆ. ಸ್ಕ್ವೇರ್ ಗೆಲ್ಲಾನು ಕೂಡ ಡೈಮೆನ್ಷನ್ ನ ಮಾಡಬೇಕಾದ್ರೆ SQ ಅಂತ ಈ ತರನು ತೋರಿಸಬಹುದು, ಈ ತರನು ತೋರಿಸಬಹುದು. ಆಮೇಲೆ ಯಾವುದೇ ಒಂದು ಪಾರ್ಟ್ ಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಕೂಡ ಇದನ್ನ ಈ ರೀತಿ ನಾವು ಮಾರ್ಕ್ ಮಾಡ್ತೇವೆ. ನೋಡಿ
ಡೈಮೆನ್ಷನ್ಸ್ ಸರ್ಕ್ಯುಲರ್ ಫೀಚರ್ಸ್ಗೆ ನಾವು ಈ ರೀತಿಯಾಗಿ ಮಾರ್ಕ್ ಮಾಡ್ತೇವೆ. ಇದು ನಮಗೆ ಮೇಯ್ನ್ ಆಗಿ ನಾವು ಯೂಸ್ ಮಾಡೋ ಅಂಥ ಡೈಮೆನ್ಷನಿಂಗು ಎಲ್ಲಾನು ಕೂಡ ಈ ಥರ ಪಾರ್ಟ್ಸನ್ನೆಲ್ಲನೂ ಕೂಡ ಉಪಯೋಗಿಸ್ತಾರೆ. ಬಟ್ ನಮ್ಮ ಸಿಲೆಬಸ್ಸಲ್ಲಿ ಇರೋ ಪ್ರಕಾರನೂ ಕೂಡ ನಾವು ನೋಡ್ದಂಗೆ ಇವಾಗ ಸೈಜ್ ಆಫ್ ದ ನಾವು ಡೈಮೆನ್ಷನ್ ಲೈನ್ಸನ್ನು ಎಲ್ಲನೂ ಕೂಡ ಏನು ಡ್ರಾ ಮಾಡಿದ್ವಿ, ಎಂಡ್ ಆಫ್ ದ ಪ್ರಾಡಕ್ಟು ಇವೆಲ್ಲನೂ ಕೂಡ ಸೇಮ್ ಇವಾಗ ನಾನು ಏನು ಹೇಳೋದ್ನೋ ಅದೇ ಇರುತ್ತೆ. ಅಲ್ಲಿ ಫಂಕ್ಷನಲ್ಲು ಮತ್ತು ನಾನ್ ಫಂಕ್ಷನಲ್ ಲೀಡರ್ ಲೈನು ಇವೆಲ್ಲನೂ ಕೂಡ ಫಂಕ್ಷನಲ್ಲು ಆ್ಯಂಡ್ ನಾನ್ ಫಂಕ್ಷನಲ್ ಅಂತ ಇರುತ್ತೆ. ಯಾವ ಡೈಮೆನ್ಷನ್ಸ್ ನೋಡಿ ಇಲ್ಲಿ ಫಂಕ್ಷನಲ್ ಅಂತಂದರೆ ನಾನ್ ಫಂಕ್ಷನಲ್, ಇದು ನಮಗೆ ಫಂಕ್ಷನಲ್ ಅಂತಂದರೆ ಹೆಂಗಿರುತ್ತಪ್ಪ ಅಂತಂದರೆ ನೋಡಿ, ದ ಡೈಮೆನ್ಷನ್ಸ್ ವಿಚ್ ಈಸ್ ಎಸೆನ್ಷಿಯಲ್ ಫಂಕ್ಷನ್ ಫಾರ್ ಕಾಂಪೋನೆಂಟ್ ಆರ್ ಸ್ಪೇಸ್ ದೇ ಆರ್ ಜನರಲಿ ಶೋನ್ ಇನ್ ದ ಲಿಮಿಟ್ಸ್. ಅಂದರೆ ಯಾವ ಡೈಮೆನ್ಷನ್ಸ್ ನಮ್ಗೆ ಎಸೆನ್ಷಿಯಲ್ ಆಗಬೇಕಾಗಿರುತ್ತೋ ಅದನ್ನು ನಾವು ಫಂಕ್ಷನಲ್ ಅಂತ ಕರಿತೇವೆ. ಇಟ್ ಈಸ್ ಎ ಡೈಮೆನ್ಷನ್ ವಿಚ್ ಈಸ್ ನಾಟ್ ಎಸೆನ್ಷಿಯಲ್ ಫಾರ್ ದ ಫಂಕ್ಷನ್ ಆಫ್ ದ ಕಾಂಪೋನೆಂಟ್ ಸ್ಪೇಸ್. ಯಾವ ಡೈಮೆನ್ಷನ್ ನಮ್ಗೆ ನೆಸಿಟಿ ಇರೋದಿಲ್ಲ ಅದನ್ನು ನಾನ್ ಫಂಕ್ಷನಲ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಡೈಮೆನ್ಷನ್ಸನ್ನು ನಾವು ಎರಡು ವಿಧಗಳಾಗಿ ಕ್ಲಾಸಿಫೈ ಮಾಡ್ತೇವೆ. ಒಂದು ನಾನು ಹೇಳ್ದಂಗೆ ಲೀಡರ್ ಲೈನು ಇವೆಲ್ಲ ನಾನು ನೋಡಿದ್ದೀವಿ, ಎಕ್ಸ್ಟೆನ್ಷನ್ ಲೈನು ಏನಿದೆ ಎಲ್ಲನೂ ಕೂಡ ಸೇಮ್ ಇದೇ ರೀತಿ ಇರುತ್ತೆ. ನಾನು ಇದನ್ನು ಒಂದು ಫಿಗರ್ಗೆ ಯಾವ ಥರ ನೀವು ಡೈಮೆನ್ಷನ್ ಮಾಡಬೇಕು ಅನ್ನೋದನ್ನು, ಮೆಥಡ್ ಹೆಂಗೆ ಪ್ಲೇಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೇನೆ. ನೀವು ಇದೊಂದು ಸಲ ನೀವು ನೋಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ನಾವು ನೋಡಿ ಇಲ್ಲಿ ಕೂಡ ಇದೆ ಒಂದು ಅಲೈನ್ ಸಿಸ್ಟಮು, ಯೂನಿಡೈರೆಕ್ಷನಲ್ ಸಿಸ್ಟಮ್ ಅನ್ನೋಂಥದ್ದನ್ನು ಇದನ್ನ ಕೂಡ ನಿಮ್ಮ ಬುಕ್ಕಲ್ಲೂ ಕೂಡ ಇದೆ, ನೀವು ಚೆಕ್ ಮಾಡಿರಿ. ಒಂದು ಚೈನ್ ಡೈಮೆನ್ಷನಿಂಗ್ ಅಂತಂದರೆ ಹೇಳಿದೆ, ಇನ್ನೊಂದು ಪ್ಯಾರಲಲ್ ಡೈಮೆನ್ಷನಿಂಗು, ಇನ್ನೊಂದು ಕಂಬೈನ್ಡ್ ಡೈಮೆನ್ಷನಿಂಗು. ನೋಡಿ ಇಲ್ಲೆಲ್ಲ ಇದೊಂದು ಇದೆ, ನಾವು ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ ಅಂತ ಹೇಳಿದ್ನಲ್ಲ, ಇಲ್ಲಿ ಡೈಮೆನ್ಷನ್ಸನ್ನು ಈ ಥರ ಎಕ್ಸ್ ಆ್ಯಂಡ್ ವೈ ಹಾಕ್ಬಿಟ್ಟು ಈ ಥರ ಟೇಬಲಲ್ಲಿ ತೋರಿಸ್ತಾರೆ. ಟೇಬಲಲ್ಲಿ ತೋರಿಸೋದನ್ನು ನಾವು ಇಲ್ಲಿ ಇವಾಗ ಎಕ್ಸ್ ಆಕ್ಸಿಸಲ್ಲಿ ಒಂದು ಹೋಲ್ ಒಂದು ಎಲ್ಲಿದೆ, ಹೋಲ್ ಒಂದು ಇಲ್ಲಿದೆ, ಹೋಲ್ ಒಂದಿಗೆ ಎಷ್ಟು ಎಕ್ಸ್ ಆಕ್ಸಿಸಲ್ಲಿ 70 ಬರಬೇಕು, ವೈ ಆಕ್ಸಿಸಲ್ಲಿ 70 ಹೋಗಬೇಕು. ಈ ಥರ ಡೈಮೆನ್ಷನ್ನ ತಗೊಂಡು ತೋರಿಸಿದ್ರೆ ಇದನ್ನು ನಾವು ಡೈಮೆನ್ಷನಿಂಗ್ ಬೈ ಕೋಆರ್ಡಿನೇಟ್ಸ್ ಅಂತ ಹೇಳ್ಬಿಟ್ಟು ಕರಿತೇವೆ. ಇಲ್ಲಿ ಕೆಲವೊಂದೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೀವು ಜಸ್ಟ್ ಒಂದ್ಸಲ ಅಬ್ಸರ್ವ್ ಮಾಡಿರಿ. ಇದನ್ನು ಒಂದು ಫಿಗರ್ನ ನಾನು ಬರೆದು ತೋರಿಸ್ತೇನೆ, ಏನು ನಿಮಗೆ ಯಾವ ಥರ ಡೈಮೆನ್ಷನ್ನ ಮಾಡಬೇಕು ಅಂತ ಹೇಳಿಬಿಟ್ಟು. ಆ ಥರ ನೀವು ಉಳಿದಿದ್ದ ಫಿಗರ್ಗೆಲ್ಲನೂ ಕೂಡ ನೀವು ಡೈಮೆನ್ಷನ್ನ ಮಾಡಬೇಕಾಗತ್ತೆ. ಯಾವ ವರ್ಕನ್ನು ನೀವು ಡ್ರಾ ಮಾಡಬೇಕು ಅನ್ನೋದನ್ನು ನಾನು ಮತ್ತೆ ನಿಮಗೆ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು. ಡೈಮೆನ್ಷನ್ ಎಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಏನೇ ಡೌಟ್ ಇದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.